ಒಂದು ಕಿರುಕುಳ ಇರುತ್ತೆ ಅನ್ನೋ ವಿಚಾರ ನೋಡೋದಾದ್ರೆ, ಇವರಿಗೆ ಬೇರೆಯವರನ್ನ ಒಂದು ಕಂಪೇರ್ ಮಾಡೋದ್ರ ಮೂಲಕ ಇವರಿಗೆ ಸ್ತ್ರೀಯರಿಂದ ಕಿರುಕುಳ ಇರುತ್ತೆ. ಮತ್ತೆ ಇವರ ಒಂದು ಆ ಶನಿಗ್ರಹರಿಗೆ ಸಂಯೋಗ ಇರೋದ್ರಿಂದ ಒಂದು ವೃತ್ತಿಯ ಸ್ಥಳದಲ್ಲಿ ಇವರಿಗೆ ಸ್ತ್ರೀಯರಿಂದ ಕಿರುಕುಳ ಇರುತ್ತೆ ಅಂತಾನೂ ಸಹ ಹೇಳ್ಬೋದಾಗುತ್ತೆ. ಬೇರೆಯವ್ರನ್ನ ಕಂಪೇರ್ ಮಾಡಿ ಯಾವ ರೀತಿಯಾದಂತಹ ಒಂದು ಕಿರುಕುಳ ಇವರು ಅನುಭವಿಸಿದ್ದಾರೆ ಅನ್ನೋ ವಿಚಾರವನ್ನ ನಾವು ನೋಡೋದಾದ್ರೆ, ಮೊದಲಿಗೆ ಇವರ ಒಂದು ಇವಾಗ ಶುಕ್ರವಾರನ ಪ್ರೆಸೆಂಟೇಶನ್ ಅಂತ ತಗೊಂತೀವಿ. ಇವರು ಸರಿಯಾಗಿ ಒಂದು ಪ್ರೆಸೆಂಟೇಶನ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು, ಅಂದ್ರೆ ಇವರ ಒಂದು ಕೆಲಸದಲ್ಲಿ ಸರಿಯಾಗಿ ಇವ್ರು ಮಾಡೋದಿಲ್ಲ ಅನ್ನೋ ಒಂದು ವಿಚಾರವಾಗಿ ಇವರ ಒಂದು ಫಿಮೇಲ್ ಸೂಪರ್ವೈಸರ್ಸ್ ಇವ್ರ ಬಗ್ಗೆ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಕೊಡೋದ್ರ ಮೂಲಕ ಇವ್ರಿಗೆ ಒಂದು ಕಿರುಕುಳವನ್ನ ನೀಡುವಂತಹದನ್ನ ನಾನು ನೋಡಿದ್ದೇನೆ. ಮತ್ತೆ ಇದು ವೃತ್ತಿಯ ವಿಚಾರದಲ್ಲಿ. ಮತ್ತೆ ಇವರ ಒಂದು ವೈವಾಹಿಕ ಜೀವನದಲ್ಲಿ ನೋಡೋದಾದ್ರೆ, ಇವರ ಒಂದು ತಾಯಿಯ ಕಡೆಯ ಸಂಬಂಧದಲ್ಲೇ ಇವರ ಒಂದು ಮದುವೆ ಆಗಿರುವಂತಹದ್ದು. ಆ ಒಂದು ಹುಡುಗಿಯ ವಿಚಾರವಾಗಿ ಅಂದ್ರೆ ಇವರು ಅವರ ಒಂದು ಕೆಲಸಗಳ ಬಗ್ಗೆ ಇವ್ರು ಡೈರೆಕ್ಟ್ ಆಗಿ ಅವ್ರ ಜೊತೆ ಅವರು ಏನೋ ಒಂದು ವಿಚಾರ ಹಂಚ್ಕೊಳ್ದಿರ ಅದನ್ನ ಇವ್ರ ಹತ್ರ ಬಂದು ಹೇಳ್ಕೊಳ್ಳುವಂತದ್ದು. ಇವರ ಒಂದು ಹೆಂಡತಿ ಆಗ್ಲಿ ಅಥವಾ ಅವ್ರ ತಾಯಿ ಆಗ್ಲಿ ಇವ್ರಿಗೆ ಅವರ ಒಂದು ನೆಗೆಟಿವ್ಸ್ ಏನೇನಿದೆ ಅದನ್ನ ತಗೊಂಬಂದು ಇವ್ರ ಹತ್ರ ಹೇಳಿ, ಅದು ಇವರು ಹೇಳ್ಕೊಳ್ಳಲಾರದಂತಹ ಪರಿಸ್ಥಿತಿಯಲ್ಲಿ, ಇವರು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವ್ರು ಇರೋದ್ರಿಂದ ಅದು ಇವ್ರಿಗೆ ಒಂದು ರೀತಿಯಾದಂತಹ ಒಂದು ಮನೆಯಲ್ಲಿ ಕಿರುಕುಳ ಅನುಭವಿಸುವಂತೆ ಆಗಿದೆ ಅದು. ಮತ್ತೆ ಇನ್ನೂ ಒಂದು ವೃತ್ತಿಯ ವಿಚಾರದಲ್ಲಿ ಇವ್ರಿಗೆ ಬಹಳ ಒಂದು ದೊಡ್ಡ ಒಂದು ಅಪವಾದ ಏನೋ ಬಂದಿತ್ತು ಅಂದ್ರೆ, ಇವರು ಒಂದು ಬೇರೆ ದೇಶದಲ್ಲಿ ಇವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ವೃತ್ತಿಯ ಸ್ಥಳದಲ್ಲಿ ಅಲ್ಲಿ ಒಂದು ಫಿಮೇಲ್ ಒಂದು ಎಂಪ್ಲಾಯಿ ಇವ್ರ ಬಗ್ಗೆ ಒಂದು ನೆಗೆಟಿವ್ ಒಂದು ಇದನ್ನ ಇಶ್ಯೂಸ್ ನ ರೈಸ್ ಮಾಡಿ ಇವರ ಒಂದು ಕೆಲಸನೇ ಅಲ್ಲಿ ಕಳ್ಕೊಳ್ಳೋ ಒಂದು ಸಿಚುವೇಶನ್ ಆಗಿ ಅಲ್ಲಿಂದ ಇವ್ರ ಕೆಲಸ ಕಳ್ಕೊಂಡು ಡೈರೆಕ್ಟ್ ಆಗಿ ಮತ್ತೆ ವಾಪಸ್ ಇಮಿಡಿಯೇಟ್ ಆಗಿ ಅಲ್ಲಿ ಟರ್ಮಿನೇಟ್ ಆಗಿ ಜಾಬ್ ಇಂದ ಆ ರೀತಿಯಾದಂತಹ ಒಂದು ಕಿರುಕುಳ ಇವರು ಅನುಭವಿಸಿದ್ರು. ಮತ್ತೆ ಇಲ್ಲಿ ಬಂದು ಆ ಕಂಪ್ನಿ ಒಂದು ರೆಫರೆನ್ಸ್ ನ ಎಲ್ಲೂ ಮತ್ತೆ ಯೂಸ್ ಮಾಡ್ಕೊಳ್ದಿರೋ ರೀತಿಯಾಗಿ ಇವ್ರು ಬೇರೆ ಒಂದು ಕಂಪ್ನಿ ಹೆಸರನ್ನ ಇಟ್ಕೊಂಡು ಇವ್ರು ಮತ್ತೆ ಒಂದು ಕೆಲ್ಸಕ್ಕೆ ಸೇರ್ಕೊಳ್ಳೋ ಅಂತ ಇವ್ರಿಗೆ ಆಯ್ತು. ಇದು ನಾನು ಇವ್ರ ಜೊತೆ ಒಂದು ಡಿಸ್ಕಸ್ ಮಾಡಿದಾಗ ಇದೆಲ್ಲ ಅವರು ಹಿಂದಿನ ಒಂದು ಘಟನೆಗಳು ಅವರು ಹೇಳಿದಾಗ ನನಗೆ ತಿಳಿದು ಬಂದಂತಹ ಒಂದು ಸ್ತ್ರೀ ಕಿರುಕುಳದ ವಿಚಾರವಾಗಿ ತಿಳಿದಂತಹ ಒಂದು ವಿಷಯ ಈ ಒಂದು ಹರೀಶ್ ರೆಡ್ಡಿ ಅನ್ನೋರ ಒಂದು ಜಾತಕದಲ್ಲಿ. ಫೌಂಡೇಶನ್ ಕೋರ್ಸ್ ಅಲ್ಲಿ ಇವರು ನೋಡಿ ಸಂಯೋಗ ಎಲ್ಲಿದೆ, 1.9 ಅಲ್ಲಿ ಇದೆ, 1 ಇದೆ, ಸಂಯೋಗ 1 ಅಲ್ಲಿ ಇದೆ, 5 ಅಲ್ಲಿ ಶನಿ ಸಂಯೋಗ ಇದ್ದಾನೆ. ಹಾಗಾಗಿ ಇವ್ರಿಗೆ ಆ ರೀತಿ ಸಮಸ್ಯೆ ಇರುತ್ತೆ. ಈಗ ನೆಕ್ಸ್ಟ್ ಯಾವ್ದು ಮಲ್ಲಿಕಾರ್ಜುನ್ ಪುರುಷ ಜಾತಕ ಗುರುಜಿ. ಮಲ್ಲಿಕಾರ್ಜುನ್ ನೋಡಿ. ಓಕೆ, ಎಕ್ಸ್ಪ್ಲೇನ್ ಮಾಡಿ. ಆರಸ್ಕೋಪ್ ಬರಲಿಲ್ಲ ಗುರುಜಿ. ಮಾಡ್ತೈತೆ. ಹಾ ಸರಿ ಗುರುಜಿ. ಇಲ್ಲಿ ಇವರ ಒಂದು ಜಾತಕದಲ್ಲಿ ಒಂದು ಚಂದ್ರ ಮತ್ತೆ ರಾಹು ಗ್ರಹರ ಒಂದು ಸಂಯೋಗ ಇರೋದ್ರಿಂದ ಇವರು ಸ್ತ್ರೀಯರಿಗೆ ಕಿರುಕುಳ ಕೊಡ್ತಾರೆ ಅನ್ನೋ ವಿಚಾರವನ್ನ ನಾವು ನೋಡ್ಬೋದು. ಇಲ್ಲಿ ಚಂದ್ರ ಮತ್ತೆ ರಾಹು ಗ್ರಹರಿಗೆ 1.9 ಅಲ್ಲಿ ಸಂಯೋಗ ಆಗುತ್ತೆ. ಮತ್ತೆ ಯಾವೆಲ್ಲ ಒಂದು ವಿಚಾರಗಳಿಗೆ ಒಂದು ಇವರು ಕಿರುಕುಳ ನೀಡ್ತಾರೆ ನೋಡೋದಾದ್ರೆ, ಇಲ್ಲಿ ಒಂದು ಬುಧ ಗ್ರಹರ ಒಂದು ಸಂಯೋಗ ಇರೋದ್ರಿಂದ ಇವರು ಬೇರೆಯವ್ರಿಗೆ ಒಂದು ಏನೋ ಒಂದು ಇಲ್ಲಿಗಲ್ ರಿಲೇಶನ್ಶಿಪ್ ಅಥವಾ ಅನೈತಿಕ ಒಂದು ಸಂಬಂಧಗಳನ್ನ ಇವರು ಕಲ್ಪಿಸೋದ್ರ ಮೂಲಕ ಇವರು ಸ್ತ್ರೀಯರಿಗೆ ಕಿರುಕುಳ ನೀಡ್ತಾರೆ ಅನ್ನೋ ವಿಚಾರವನ್ನ ನೋಡ್ಬೋದು. ಮತ್ತೆ ಇಲ್ಲಿ ರವಿಗ್ರಹರ ಒಂದು ಸಂಯೋಗ ಇರೋದ್ರಿಂದ ಬೇರೆಯವ್ರ ಬಗ್ಗೆ ಒಂದು ನೆಗೆಟಿವ್ ಒಂದು ಸುಳ್ಳು ಸುದ್ದಿಗಳನ್ನ ಹಬ್ಸುವಂತದ್ದು ಅಥವಾ ನೆಗೆಟಿವ್ ಆಗಿ ಹೇಳುವಂತಹದ್ದು ಸ್ತ್ರೀಯರ ಬಗ್ಗೆ. ಈ ರೀತಿಯಾಗಿ ಇವರು ಸ್ತ್ರೀಯರಿಗೆ ಕಿರುಕುಳ ಕೊಡ್ತಾರೆ ಅಂತ. ಮತ್ತೆ ಇಲ್ಲಿ ಶುಕ್ರ ಗ್ರಹರ ಒಂದು ಸಂಯೋಗ ಇರೋದ್ರಿಂದ ಇತರರಿಗೆ ಒಂದು ಕಂಪೇರ್ ಮಾಡಿ ಆ ರೀತಿಯಾಗಿ ಇವರು ಸ್ತ್ರೀಯರಿಗೆ ಕಿರುಕುಳ ನೀಡ್ತಾರೆ ಅಂತ ಹೇಳ್ಬೋದು. ಇವರ ಒಂದು ಮನೆಯ ವಿಚಾರವಾಗಿ ನಾವು ನೋಡೋದಾದ್ರೆ, ಇವರ ಒಂದು ತಾಯಿ ಬಗ್ಗೆ ಆಗ್ಲೇ ಹೇಳ್ದ ಹಾಗೆ ಅವರ ಬೇರೆಯವ್ರನ್ನ ಕಂಪೇರ್ ಮಾಡಿ ಅವ್ರ ಕೆಲಸ ಮಾಡ್ತಾರೆ ಮನೆಯಲ್ಲಿ, ಅಥವಾ ನೀವು ಸುಮ್ಮನೆ ವಿನಾಕಾರಣ ಸುತ್ತಾಡಕ್ ಹೋಗ್ತೀರಾ ಅಥವಾ ಕೆಲಸ ಮಾಡೋದಿಲ್ಲ ಅನ್ನೋ ಒಂದು ವಿಚಾರಗಳನ್ನ ಇವ್ರ ಮೇಲೆ ಅಪವಾದಗಳನ್ನ ಹಾಕಿ ಅವ್ರಿಗೆ ಒಂದ್ ರೀತಿಯಾಗಿ ಮಾನಸಿಕವಾಗಿ ಕಿರುಕುಳಗಳನ್ನ ಇವರು ಯಾವಾಗ್ಲೂ ನೀಡ್ತಾ ಇರ್ತಾರೆ. ಮತ್ತೆ ನೆಗೆಟಿವ್ ಇವರು ಒಂದು ಸ್ವಂತ ತಾಯಿಯ ಬಗ್ಗೆನೆ ನೆಗೆಟಿವ್ ಆಗಿ ಸಹ ಒಂದು ಯಾವ ರೀತಿ ಹಬ್ಬಿಸ್ತಾರೆ ಅಂತ ಹೇಳಿದ್ರೆ, ಇವ್ರು ಸುಮ್ನೆ ಏನು ಕೆಲಸ ಮಾಡೋದಿಲ್ಲ, ಮನೆಯಲ್ಲಿ ಆರಾಮಾಗಿರ್ತಾರೆ, ಕೆಲಸ ತಪ್ಪಿಸ್ಕೋಬೇಕು, ಕೆಲಸ ಮಾಡ್ಬೇಕು ಅನ್ನೋ ಕಾರಣಕ್ಕೆ ತಪ್ಪಿಸ್ಕೊಂಡು ಅಲ್ಲಿ ಇಲ್ಲಿ ಸುಮ್ನೆ ಏನೋ ಒಂದು ಕಾಲಹರಣ ಮಾಡೋದಕ್ಕೆ ಹೋಗ್ತಾರೆ ಅನ್ನೋ ರೀತಿಯಾಗಿ ಎಲ್ಲ ಒಂದು ನೆಗೆಟಿವ್ ಆಗಿ ಒಂದು ಕ್ರಿಯೇಟ್ ಮಾಡಿ ಹೇಳ್ತಾರೆ. ಅದು ಅವ್ರಿಗೂ ಗೊತ್ತಾಗುತ್ತೆ. ಅವರು ಎಷ್ಟೋ ಸರಿ ನೊಂದ್ಕೊಂಡಿರುವಂತಹದನ್ನ ನಾವು ಸಹ ಕಂಡಿದ್ದೇನೆ. ಅಂದ್ರೆ
ಇವನೇ ನಮ್ಮ ಮಗನೇ ಈ ರೀತಿಯಾಗೆಲ್ಲ ನೆಗೆಟಿವ್ ಆಗಿ ಹೇಳ್ತಾನೆ, ಮತ್ತೆ ನಮ್ಮನ್ನ ಬೇರೆಯವ್ರು ಕಂಪೇರ್ ಮಾಡಿ ಒಂದು ಹೀಯಾಳಿಸ್ತಾನೆ ಅನ್ನೋ ವಿಚಾರಗಳು ಆಗಿ. ಮತ್ತೆ ಇಲ್ಲಿ ಬುಧನಿಗೆ ಸಂಯೋಗ ಇರೋದ್ರಿಂದ, ಬುಧ ಗ್ರಹರಿಗೆ ಒಂದು ಚಂದ್ರ ಗ್ರಹ ಮತ್ತು ರಾಹು ಗ್ರಹರ ಸಂಯೋಗ ಇರೋದ್ರಿಂದ ಇವರು ಬೇರೆಯವರ ಬಗ್ಗೆ ಒಂದು ಇಲ್ಲಸಲ್ಲದ ಅಪವಾದಗಳನ್ನ ಮಾಡಿ ಅದರಿಂದ ಬೇರೆ ಇತರರು ಒಂದು ಸ್ತ್ರೀಯರು ಒಂದು ಆ ಕಿರುಕುಳವನ್ನ ಅನುಭವಿಸುವಂತಹ ಒಂದು ಸಾಧ್ಯತೆಗಳು ಇದೆ. ಮತ್ತೆ ಇವರು ಆ ರೀತಿಯಾಗಿ ಒಂದು ಅಪವಾದಗಳು ಮಾಡಿರುವಂತಹದನ್ನ ನಾನು ಸಹ ಕೇಳಿದ್ದೇನೆ, ಈ ಒಂದು ಜಾತಕರು ಬೇರೆಯವರ ಬಗ್ಗೆ ನೆಗೆಟಿವ್ ಆಗಿ ಹೇಳಿರುವಂತಹ ಒಂದು ವಿಚಾರಗಳನ್ನ. ಇದಿಷ್ಟು ಒಂದು ಸ್ತ್ರೀಯರಿಗೆ ಕಿರುಕುಳ ಅನ್ನೋ ವಿಚಾರ ಈ ಒಂದು ಜಾತಕದ ರೀತಿಯಾಗಿ. ನಮಸ್ತೆ ಗುರುಜಿ. ಈಗ ನೆಕ್ಸ್ಟ್ ಸೌಮ್ಯ ರಾಣಿ ಅನ್ನೋ ಜಾತಕ ಗುರುಜಿ. ಫೀಮೇಲ್ ಹಾರೋಸ್ಕೋಪ್. ನೆಕ್ಸ್ಟ್ ಸೌಮ್ಯ ರಾಣಿ ಅನ್ನೋರು ಹಾರೋಸ್ಕೋಪ್ ಗುರುಜಿ. ಇದಾಯ್ತು ಗುರುಜಿ ಇದು. ಓಕೆ ನೋಡಿ ಸೌಮ್ಯ ರಾಣಿದು ಎಲ್ಲಿದೆ ನೋಡಿ, ಫೌಂಡೇಶನ್ ಕೋರ್ಸ್ ನೋಡಿ. ಸೌಮ್ಯ ರಾಣಿ ಸಂಯೋಗ ಯಾವ ಸಂಯೋಗ ಇದೆ ನೋಡಿ ಹೇಳಿ. ಇವರಿಗೆ ಒಂದು ಚಂದ್ರಗ್ರಹರಿಗೆ ಕೇತು ಗ್ರಹರ ಸಂಯೋಗ 159 ಅಲ್ಲಿದೆ. ಸೌಮ್ಯ ರಾಣಿಗೆ ಯಾವ ಸಂಯೋಗ ಇದೆ ಹೇಳಿ ಫೌಂಡೇಶನ್ ಕೋರ್ಸ್ ಅವರು. ಗುರುಜಿ 5 ಅಲ್ಲಿ ಚಂದ್ರಗ್ರಹರಿಗೆ ಕೇತು ಸಂಯೋಗ ಇದೆ ಗುರುಜಿ. ಅಂದ್ರೆ ಯಾವ ರೀತಿ ಅದನ್ನ ನೀವು ಉಪಯೋಗಿಸ್ಬೇಕು ಅಂದ್ರೆ, ಚಂದ್ರತೀರ್ಥ ಸ್ಥಾನದಿಂದ 5ರಲ್ಲಿ ಕೇತು ಸಂಯೋಗ ಆಗಿದೆ ಅಂತ. ಚಂದ್ರಸ್ಥಿತ ಸ್ಥಾನದಿಂದ ಅಂದ್ರೆ ನಾವು ಸೆಂಟರ್ ಮಾಡ್ಕೊಳ್ತಾ ಇರೋದು ಚಂದ್ರನ್ನ, ಹಾಗಾಗಿ ಚಂದ್ರಸ್ಥಿತ ಸ್ಥಾನದಿಂದ ನಮ್ಗೆ 5ರಲ್ಲಿ ಕೇತು ಸಂಯೋಗ ಆಗಿದೆ. ಓಕೆ ಹರೀಶ್ ಎಕ್ಸ್ಪ್ಲೈನ್ ಮಾಡಿ. ಸರಿ ಗುರುಜಿ. ಈಗ ಸೌಮ್ಯ ರಾಣಿ ಅನ್ನೋರಿಗೆ ಒಂದು ಚಂದ್ರಸ್ಥಿತ ಸ್ಥಾನದಿಂದ ಕೇತು ಗ್ರಹರು 5ನೇ ಮನೆಯಲ್ಲಿ ಸ್ಥಿತ ಆಗಿರೋದ್ರಿಂದ 15 ಅಲ್ಲಿ ಕನೆಕ್ಟ್ ಆಗಿದೆ. ಇವರಿಗೆ ಈ ಒಂದು ಸಂಯೋಗದ ಫಲವಾಗಿ ಸ್ತ್ರೀಯರಿಂದ ಕಿರುಕುಳ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡೋದಾದ್ರೆ ಯಾವ ಕಾರಣಕ್ಕೆ ಇವ್ರಿಗೆ ಕಿರುಕುಳ ಇರುತ್ತೆ ಅನ್ನೋ ವಿಚಾರ ನೋಡೋದಾದ್ರೆ, ಒಂದು ಹಣದ ವಿಚಾರವಾಗಿ ಗುರುಗ್ರಹರ ಒಂದು ಸಂಯೋಗ ಇರೋದ್ರಿಂದ ಹಣದ ವಿಚಾರವಾಗಿ ಇವರಿಗೆ ಒಂದು ಕಿರುಕುಳ ಇರುತ್ತೆ ಸ್ತ್ರೀಯರಿಂದ. ಮತ್ತೆ ಇಲ್ಲಿ ಶುಕ್ರ ಗ್ರಹರ ಒಂದು ಸಂಯೋಗ ಸಹ ಇರೋದ್ರಿಂದ ಇತರರಿಗೆ ಒಂದು ಕಂಪೇರ್ ಮಾಡೋದ್ರ ಮೂಲಕ ಇವ್ರಿಗೆ ಒಂದು ಕಿರುಕುಳವನ್ನ ನೀಡೋದನ್ನ ನಾವು ಇಲ್ಲಿ ನೋಡ್ಬೋದು. ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ, ಈ ಒಂದು ಜಾತಕಿಗೆ ಅವರ ಒಂದು ಅತ್ತೆ ಮನೆಯಲ್ಲಿ ಅವರ ಒಂದು ಅತ್ತೆ ಹಣದ ವಿಚಾರವಾಗಿ ಇವ್ರಿಗೆ ಒಂದು ಕಿರುಕುಳ ನೀಡುವಂತದ್ದು. ಯಾವ ರೀತಿ ಅಂತ ಹೇಳಿದ್ರೆ, ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಂದ್ರೆ, ಇವ್ರು ಮದ್ವೆ ಆದ ನಂತರ ಇವ್ರನ್ನ ಕೆಲ್ಸಕ್ಕೆ ಕಳಿಸ್ಬೇಕು ಅನ್ನೋ ಒಂದು ಆಸೆ ಅವ್ರಿಗಿತ್ತು. ಆ ವಿಚಾರ ಅಂದ್ರೆ ಅವರ ಒಂದು ಫೈನಾನ್ಷಿಯಲ್ ಆಗಿ ಸ್ವಲ್ಪ ಹಣ ಸ್ವಲ್ಪ ಬರುತ್ತೆ ಇವರಿಂದ ಕೆಲ್ಸಕ್ಕೆ ಹೋದ್ರೆ ಅನ್ನೋ ವಿಚಾರವಾಗಿ. ಆದ್ರೆ ಇವರು ಯಾವ್ದೇ ಒಂದು ಕೆಲ್ಸಕ್ಕೆ ಹೋಗ್ಲಿಲ್ಲ. ಇವರು ಕನ್ಸೀವ್ ಆಗಿ ಇಮಿಡಿಯೇಟ್ ಆಗಿ ಇದಾಗಿದ್ರಿಂದ ಆ ಒಂದು ಕೆಲ್ಸಕ್ಕೆ ಹೋಗಕ್ ಆಗ್ಲಿಲ್ಲ. ಆದ್ರಿಂದ ಇವರು ಪ್ರೆಗ್ನೆಂಟ್ ಇದ್ದ ಟೈಮಲ್ಲೂ ಸಹ ಇವರ ಒಂದು ಅತ್ತೆಯವರು ಚುಚ್ಚುಮಾತುಗಳಿಂದ, ಅಂದ್ರೆ ಇವ್ರಿಗೆ ಇಷ್ಟ ಬೇಗ ಅರ್ಜೆಂಟ್ ಇತ್ತ ಅನ್ನೋ ವಿಚಾರವಾಗಿ ಹೇಳಿ ಇವ್ರಿಗೆ ಕಿರುಕುಳ, ಮಾನಸಿಕವಾಗಿ ಬಹಳಷ್ಟು ಒಂದು ಕಿರುಕುಳಗಳನ್ನ ಇವರು ನೀಡಿದ್ದಾರೆ ಇವ್ರಿಗೆ. ಮತ್ತೆ ಇವ್ ಬೇರೆಯವ್ರಿಗೆ ಕಂಪೇರ್ ಮಾಡಿ, ಅಂದ್ರೆ ಅವರು ಕಂಪೇರ್ ಮಾಡಿದ್ರೆ ಇವ್ ನೋಡಿ ಅವರೆಲ್ಲ ಕೆಲ್ಸಕ್ಕೆ ಹೋಗಿ ಯಾವ ರೀತಿ ಅವರೆಲ್ಲ ಸೆಟ್ಲ್ ಆಗಿದ್ದಾರೆ, ಮತ್ತೆ ಅವರೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಂತಾರೆ, ಮತ್ತೆ ಅವ್ರ ಮನೆಯಲ್ಲಿ ಕೆಲಸ ಮಾಡೋದಾಗ್ಲಿ ಎಲ್ಲಾ ವಿಚಾರಗಳು, ಅಡಿಗೆ ಮಾಡೋ ವಿಚಾರಕ್ಕೆ ಬೇರೆಯವ್ರಿಗೆ ಕಂಪೇರ್ ಮಾಡಿ ಅವರ ಒಂದು ಅತ್ತೆ ಕಿರುಕುಳ ಕೊಡುವಂಥದ್ದು. ಮತ್ತೆ ಇವರ ಒಂದು ಗಂಡನ ತಂಗಿ ಸಹ ಇವ್ರಿಗೆ, ಅವರು ಸಹ ಈ ಒಂದು ಕಿರುಕುಳದಲ್ಲಿ ಅವರು ಭಾಗಿಯಾಗಿರ್ತಾರೆ. ಬಂದಾಗ ಅವ್ರು ಯಾವ್ದೋ ಒಂದು ವಿಚಾರಗಳನ್ನ ಇವ್ರ ತಾಯಿಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ಹೋಗೋದು. ಆ ವಿಚಾರವಾಗಿ ಇವ್ರ ಮೇಲೆ ಮತ್ತೆ ಒಂದು ಕಿರುಕುಳ ನೀಡುವಂಥದ್ದು ಇವರ ಒಂದು ಅತ್ತೆಯವರು. ಹೀಗೆ ಅವರ ಒಂದು ಸ್ತ್ರೀಯರು ಅವ್ರ ಮನೆ ಅಕ್ಕಪಕ್ಕನೆ ಅವರ ಒಂದು ಸಂಬಂಧಿಕರಿದ್ದಾರೆ, ಅವರು ಸಹ ಒಂದು ರೀತಿಯಾಗಿ ಇಂಡೈರೆಕ್ಟ್ ಆಗಿ ಇವ್ರಿಗೆ ಒಂದು ಮಾನಸಿಕವಾಗಿ ಒಂದು ಕಿರುಕುಳ ನೀಡುವಂತ ಬಹಳಷ್ಟು ಒಂದು ವಿಚಾರಗಳನ್ನ ಅದು ನಮ್ಗೆ ತಿಳಿದಿದೆ. ಈ ಒಂದು ಜಾತಕೀಯ ವಿಚಾರದಲ್ಲಿ ಒಂದು ಹಣದ ವಿಚಾರವಾಗಿ ಬಹಳಷ್ಟು ಕಿರುಕುಳನೇ ಇವ್ರು ಅನುಭವಿಸಿದ್ದಾರೆ ಅಂತ ಹೇಳ್ಬೋದು ಅವರ ಒಂದು ಅತ್ತೆ ಮನೆಯಲ್ಲಿ. ಮತ್ತೆ ಒಂದು ಕೆಲಸದ ವಿಚಾರವಾಗಿ ಅಥವಾ ಅವರ ಪ್ರತಿನಿತ್ಯದ ಒಂದು
ಮನೆಯಲ್ಲಿ ಏನೇನ್ ಕೆಲ್ಸಗಳು ಇರುತ್ತೆ ಅಂದ್ರೆ ರಂಗೋಲಿ ಹಾಕೋದ್ರಿಂದ ಹಿಡಿದು ಅಡುಗೆ ಮಾಡೋ ವಿಚಾರವಾಗಿ, ಒಂದು ಡ್ರೆಸ್ ಸೆನ್ಸ್ ಇರ್ಬೋದು, ಈ ಎಲ್ಲಾ ವಿಚಾರಗಳಿಗೆ ಸಹ ಬಹಳಷ್ಟು ಒಂದು ಇವ್ರಿಗೆ ಒಂದು ಮಾನಸಿಕವಾಗಿ ಕಿರುಕುಳಗಳನ್ನ ಇವರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಗುರುಜಿ. ಇಷ್ಟು ಈ ಒಂದು ಸೌಮ್ಯ ರಾಣಿ ಅನ್ನೋರ ಒಂದು ಜಾತಕದ ಒಂದು ಸ್ತ್ರೀಯರಿಂದ ಕಿರುಕುಳ ಅನ್ನೋ ವಿಚಾರವಾಗಿ. ಈಗ ನೆಕ್ಸ್ಟ್ ಕಲಾವತಿ ಅಂದ್ಬಿಟ್ಟಿದೆ ಗುರುಜಿ. ನೋಡಿ, ಕಲಾವತಿದು ಸಂಯೋಗ ಹೇಳಿ, ಫೌಂಡೇಶನ್ ಕೊಡ್ಸೋರು ಸಂಯೋಗ ಏನಿದೆ. ನಮಸ್ತೆ ಗುರುಜಿ. ಗುರುಜಿ, ಚಂದ್ರನಿಗೆ ರಾಹು ಸಂಯೋಗ ಇದೆ. ಓಕೆ, ಗುಡ್. ಹರೀಶ್ ಎಕ್ಸ್ಪ್ಲೈನ್ ಮಾಡಿ. ನಮಸ್ತೆ ಗುರುಜಿ. ಆಯ್ತು ಗುರುಜಿ, ಇದು ಇಲ್ಲಿ ಸ್ತ್ರೀಯರಿಗೆ ಕಿರುಕುಳ ಸಂಯೋಗ ಇದೆ. ಅಂದ್ರೆ ಚಂದ್ರಗ್ರಹರಿಗೆ 19 ನಲ್ಲಿ ರಾಹು ಗ್ರಹರ ಒಂದು ಸಂಯೋಗ ಇರೋದ್ರಿಂದ ಇವರಿಗೆ ಒಂದು ಸ್ತ್ರೀಯರಿಗೆ ಕಿರುಕುಳ ಕೊಡುವಂತಹ ಒಂದು ಸ್ವಭಾವ ಇದೆ. ಸರಿ, ಇಲ್ಲಿ ಚಂದ್ರಗ್ರಹರಿಗೆ ಒಂದು ಶುಕ್ರ ಗ್ರಹರ ಸಂಯೋಗ ಇರೋದ್ರಿಂದ ಇತರರಿಗೆ ಇವರು ಕಂಪೇರ್ ಮಾಡುವಂತಹ ನೇಚರ್ ಇರುತ್ತೆ. ಅಂದ್ರೆ ಇವರು ಕಂಪೇರ್ ಮಾಡಿ ಅವ್ರಿಗೆ ಒಂದು ಕಿರುಕುಳ ನೀಡುವಂತಹದ್ದು. ಮತ್ತೆ ಕುಜಗ್ರಹರ ಒಂದು ಸಂಯೋಗ ಇರೋದ್ರಿಂದ ಅವರ ಒಂದು ದೈಹಿಕ ನ್ಯೂನತೆಗಳನ್ನ ಅವರು ತೋರಿಸೋದು ಅಥವಾ ಅದನ್ನ ಬೇರೆಯವ್ರಿಗೆ ಹೇಳ್ಕೊಂಡು ಆ ರೀತಿಯಾಗಿ ಇವರು ಕಿರುಕುಳವನ್ನ ನೀಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಇವರ ಒಂದು ಸ್ವಂತ ತಾಯಿಯವ್ರಿಗೆ ಬೇರೆಯವರ ಒಂದು ಇವ್ರನ್ನ ಹೋಲಿಸ್ಕೊಂಡು ಸಾರಿ ಗುರುಜಿ, ಅವರ ಒಂದು ತಾಯಿ ನೋಡಿ ಅವ್ರಿಗೆ ಎಷ್ಟೆಲ್ಲ ಅವ್ರ ಮನೆಗೆ ಹೆಲ್ಪ್ ಮಾಡ್ತಾರೆ, ಅವರ ಒಂದು ಫೈನಾನ್ಷಿಯಲ್ ಹೆಲ್ಪ್ ಇರ್ಬೋದು ಅಥವಾ ಅವ್ರನ್ನ ನೋಡ್ಕೊಳ್ಳೋದಿರ್ಬೋದು, ಆ ತರ ಎಲ್ಲ ಇವರು ಸ್ವಂತ ತಾಯಿಗೇನೆ ಅವ್ರು ಹೇಳಿ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಸಹ, ಎಷ್ಟೇ ದುಡ್ಡು ಕೊಟ್ರು, ಏನೇ ಮಾಡಿದ್ರು ಸಹ ಇವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಆ ಒಂದು ವಿಚಾರಗಳನ್ನ ಇವರು ಹೇಳಿ ಅವರ ಸ್ವಂತ ತಾಯಿಗೇನೆ ಒಂದ್ ರೀತಿಯಾಗಿ ಮಾನಸಿಕವಾಗಿ ಕಿರುಕುಳ ನೀಡುವಂತಹದ್ದು ಇದೆ ಗುರುಜಿ. ಮತ್ತೆ ಇವರು ಒಂದು ಸ್ವಂತ ಅವರ ಮನೆತನದ, ಅವರ ಒಂದು ತಂದೆ ಮನೆತನದ ಒಂದು ಯಾರು ಸ್ತ್ರೀ ಇರ್ತಾರೆ ಅತ್ತಿಗೆ, ಅವ್ರಿಗೂ ಸಹ ಅವ್ರು ಬೇರೆಯವ್ರಿಗೆ ಕಂಪೇರ್ ಮಾಡಿ ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ನಮ್ಮನ್ನ ನೋಡ್ಕೊಳೋದಿಲ್ಲ, ಅವ್ರು ಬಂದ್ರೆ ಮನೆಗೆ ಮರ್ಯಾದೆ ಮಾಡೋದಿಲ್ಲ, ನಮ್ಮನ್ನ ಸರಿಯಾಗಿ ಟ್ರೀಟ್ ಮಾಡೋದಿಲ್ಲ ಅನ್ನೋ ಎಲ್ಲಾ ವಿಚಾರಗಳನ್ನ ಮನ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಯಾವ ರೀತಿಯಾಗೆಲ್ಲ ಕಿರುಕುಳ ಕೊಡ್ಬೋದು ಅನ್ನೋದನ್ನ ಅವರು ತಿಳ್ಕೊಂಡು ಇಂಡೈರೆಕ್ಟ್ ಆಗಿ ಒಂದು ಆಸ್ತಿಯ ವಿಚಾರದಲ್ಲಿ ಅಥವಾ ಅವರ ಒಂದು ಸ್ವಂತ ಒಂದು ಅಣ್ಣ ಇವ್ರಿಗೇನೆ ಇವರ ಒಂದು ಸ್ಥಳದಲ್ಲಿ ಒಂದು ಬಿಸ್ನೆಸ್ ಮಾಡ್ತಿದ್ರೆ ಅದನ್ನ ಅವರು ಆ ಒಂದು ಹಾಗೆಯಿಂದ ಅದನ್ನ ತೆಗ್ಸೋರು, ಅವ್ರೊಂದು ಅಂಗಡಿಯಿಂದ ಬಿಡಿಸೋವರ್ಗುನು ಇವರು ಇದ್ ಮಾಡ್ಲಿಲ್ಲ. ಅಂದ್ರೆ ಆ ರೀತಿಯಾಗಿ ಅವ್ರಿಗೆ ಕಿರುಕುಳ ಕೊಡ್ಬೋದು ಅಂದ್ಬಿಟ್ಟು ಅವರ ಒಂದು ಅತಿಗೆಯಾಗಿ ಕಿರುಕುಳ ಕೊಡ್ಬೋದು ಅನ್ನೋ ವಿಚಾರವಾಗಿ ಆ ರೀತಿಯಾಗಿ ಎಲ್ಲ ಮಾಡಿದ್ದಾರೆ. ಮತ್ತೆ ಇನ್ನು ದೈಹಿಕ ನ್ಯೂನತೆಗಳನ್ನ ಇವರು ಬೇರೆಯವರ ಒಂದು ಅಂದ್ರೆ ಅವ್ರು ದಪ್ಪ ಇದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತೆ ಅವ್ರಿಗೆ ಏನು ಕೆಲಸ ಮಾಡಕ್ಕಾಗಲ್ಲ, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋ ವಿಚಾರಗಳನ್ನೆಲ್ಲ ಇಟ್ಕೊಂಡು ಬೇರೆಯವ್ರಿಗೆಲ್ಲ ಆ ವಿಚಾರಗಳನ್ನ ಹೇಳಿ ಅವ್ರಿಗೆ ಒಂದು ತಿಳಿಯುವಂತೆ ಮಾಡಿ ಆ ರೀತಿಯಾಗಿ ಎಲ್ಲಾನು ಕಿರುಕುಳ ಕೊಡುವಂತ ಒಂದು ಸ್ವಭಾವವನ್ನ ಈ ಒಂದು ಜಾತಕಿ ಹೊಂದಿದ್ದಾರೆ ಗುರುಜಿ. ಇದು ಕಳಾವತಿ ಅನ್ನೋದು. ಈಗ ನೆಕ್ಸ್ಟ್ ಇನ್ನೊಂದು ಜಾತಕ ಗುರುಜಿ. ಇದು ಪುರುಷ ಜಾತಕ. ಇಲ್ಲಿ ಹೇಳೋದ ಗುರುಜಿ? ಹೇಳಿ. ಇಲ್ಲಿ ಒಂದು ಸ್ತ್ರೀಯರಿಗೆ ಕಿರುಕುಳಕಾರಕ ಆದಂತಹ ಒಂದು ಚಂದ್ರಗ್ರಹರಿಗೆ ರಾಹು ಗ್ರಹರ ಒಂದು ಸಂಯೋಗ 19 ನಲ್ಲಿ ಇರುವಂತದ್ದು. ಮತ್ತೆ ಇದು ಯಾವ ಕಾರಣಕ್ಕೆಲ್ಲ ಇವರು ಒಂದು ಸ್ತ್ರೀಯರಿಗೆ ಕಿರುಕುಳ ನೀಡ್ತಾರೆ ಅನ್ನೋ ವಿಚಾರವನ್ನ ನೋಡೋದಾದ್ರೆ, ಇಲ್ಲಿ ಶನಿ ಗ್ರಹರ ಒಂದು ಸಂಯೋಗ ಇರೋದ್ರಿಂದ ಇವರು ಬೇರೆಯವ್ರನ್ನ ಎತ್ಕಟ್ಟಿ ಆ ಒಂದು ವಿಚಾರವಾಗಿ ಇವರು ಒಂದು ಕಿರುಕುಳವನ್ನ ನೀಡುವಂತದ್ದಿದೆ. ಮತ್ತೆ ಶುಕ್ರ ಗ್ರಹರ ಒಂದು ಸಂಯೋಗ ಇರೋದ್ರಿಂದ ಇವರು ಬೇರೆಯವ್ರಿಗೆ ಕಂಪೇರ್ ಮಾಡಿ ಆ ಒಂದು ವಿಚಾರಗಳಲ್ಲಿ ಇವರು ಕಿರುಕುಳವನ್ನ ನೀಡ್ತಾರೆ. ಮತ್ತೆ ಕುಜಗ್ರಹರ ಒಂದು ಸಂಯೋಗ ಇರೋದ್ರಿಂದ ದೈಹಿಕ ಒಂದು ನ್ಯೂನತೆಗಳನ್ನ ಅಥವಾ ಅವರ ಒಂದು ತೊಂದರೆಗಳನ್ನ, ಒಂದು ದೈಹಿಕವಾಗಿರುವಂತಹ ಒಂದು ತೊಂದರೆಗಳನ್ನ ಆ ಒಂದು ವಿಚಾರವಾಗಿ ಕಂಪೇರ್ ಮಾಡಿ ಇವರು ಕಿರುಕುಳವನ್ನ ನೀಡುವಂತದನ್ನ ನೋಡ್ಬೋದು.
ಮತ್ತೆ ಬುಧ ಗ್ರಹರ ಒಂದು ಸಂಯೋಗ ಇರೋದ್ರಿಂದ ಒಂದು ಇಲ್ಲಸಲ್ಲದ ಒಂದು ಸಂಬಂಧಗಳನ್ನ ಅಥವಾ ಆ ರೀತಿಯಾಗಿ ಕಲ್ಪಿಸಿ ಇವರು ಒಂದು ಕಿರುಕುಳವನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತೆ ರವಿ ಗ್ರಹರ ಒಂದು ಸಂಯೋಗ ಇರೋದ್ರಿಂದ ಇವರು ಒಂದು ನೆಗೆಟಿವ್ ಅವ್ರ ಬಗ್ಗೆ ಒಂದು ನೆಗೆಟಿವ್ ಆಗಿ ಹೇಳಿ ಇಲ್ಲಸಲ್ಲದಂತಹ ಒಂದು ವಿಚಾರಗಳನ್ನ ಹೇಳೋದ್ರ ಮೂಲಕ ಅವರಿಗೆ ಒಂದು ಕಿರುಕುಳವನ್ನ, ಸ್ತ್ರೀಯರಿಗೆ ಒಂದು ಕಿರುಕುಳವನ್ನ ನೀಡ್ತಾರೆ ಅಂತ ಹೇಳ್ಬೋದು. ಈಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ, ಇವರ ಒಂದು ವೈಫ್ ವಿಚಾರವಾಗಿ ಇವರು ಅವರ ಒಂದು ಕೆಲಸ ಮಾಡ್ತಿದ್ದಂತಹ ಒಂದು ಸಂಸ್ಥೆನಲ್ಲಿ ಯಾರೊಟ್ಟಿಗೆ ಒಂದು ಮಾತನಾಡುವಂತ ವಿಚಾರಕ್ಕೆ ಇವರು ಅವರಿಗೆ ಒಂದು ಬಹಳಷ್ಟು ಒಂದು ಕಿರುಕುಳಗಳನ್ನ ನೀಡಿ ಕೊನೆಗೆ ಅದು ಡೈವರ್ಸ್ ಆಯ್ತು, ಈ ಒಂದು ವಿಚಾರವನ್ನ ನೋಡೋದಾದ್ರೆ. ಮತ್ತೆ ಇವರ ಒಂದು ಮನೆತನದ ಒಂದು ಸ್ತ್ರೀಯರ ಬಗ್ಗೆ ನೋಡೋದಾದ್ರೆ, ಅವ್ರ ಬಗ್ಗೆ ಇವರು ಒಂದು ನೆಗೆಟಿವ್ ಆಗಿ ಹೇಳ್ತಾರೆ. ಅಂದ್ರೆ ಯಾರೋ ಒಂದು ಸಂಬಂಧಿಗಳಿರ್ಬೋದು ಅಥವಾ ಒಂದು ಫ್ರೆಂಡ್ಸ್ ಇರ್ಬೋದು, ಅವ್ರ ಹತ್ರ ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ತಾರೆ. ಅಂದ್ರೆ ಅವ್ರ ಡಿಫಾಲ್ಟ್ಸ್ ಏನಿರ್ತದ, ಅವರ ಒಂದು ಲೋಪಗಳೇನಾದ್ರು ಇದ್ರೆ ಅದನ್ನ ಹೇಳ್ಕೊಂಡು ಒಂದ್ ರೀತಿಯಾಗಿ ಅದು ಅವ್ರಿಗೆ ತಿಳಿದಾಗ ಬಹಳಷ್ಟು ಅವರು ನೊಂದ್ಕೊಂಡಿರುವಂತ ವಿಚಾರ. ಮತ್ತೆ ಅವರ ಒಂದು ತಾಯಿ ಹತ್ರ ಹೇಳೋದಾದ್ರೆ, ಅವರ ಒಂದು ನೆಗೆಟಿವ್ಸ್ ಏನಿದೆ ಅಂದ್ರೆ ಏನೋ ಸ್ವಲ್ಪ ಅವರು ಕೆಲಸ ಮಾಡಕ್ ಆಗದೆ ಇರುವಂತ ವಿಚಾರಗಳನ್ನ ಇಟ್ಕೊಂಡು, ಮತ್ತೆ ಅವರು ಒಂದು ಇಲ್ಲಿ ಒಂದು ಅತ್ತೆ ಸೊಸೆ ಜಗಳ ಅನ್ನೋದಿದೆ, ಅದರಿಂದ ಅವರು ಆ ಒಂದು ವಿಚಾರಗಳಿಗೆ ಇವರು ಅವ್ರ ಮೇಲೆ ಒಂದು ಇಲ್ಲಸಲ್ಲದಂತಹ ಒಂದು ಮಾತುಗಳನ್ನೆಲ್ಲ, ಒಂದು ಚುಚ್ಚು ಮಾತುಗಳನ್ನ ಹಾಡಿ ಆ ರೀತಿಯಾಗಿ ಇವರು ಅವ್ರಿಗೆ ಒಂದು ಕಿರುಕುಳ ನೀಡೋದನ್ನ ನೋಡಿದ್ದೇನೆ. ಮತ್ತೆ ಇವರ ಒಂದು ತಂಗಿಯವ್ರಿಗೂ ಸಹ ಅವರು ಬಹಳಷ್ಟು ಇವರು ಕಿರುಕುಳ ನೀಡಿದ್ರು. ಅಂದ್ರೆ ದೈಹಿಕವಾಗಿ ಅವ್ರನ್ನ ಹೊಡೆಯುವಂತದಾಗ್ಲಿ, ಈ ರೀತಿಯಾಗೆಲ್ಲಾನು ಸಹ ಅವರು ಕಿರುಕುಳ ನೀಡಿದ್ದನ್ನ ನಾನು ಸಹ ಇದನ್ನ ನೋಡಿದ್ದೇನೆ ಗುರುಜಿ. ಇದಿಷ್ಟು ಇವರು ವಿಜಯ್ ಕುಮಾರ್ ಅನ್ನೋರ್ದು ಒಂದು ಜಾತಕದ ಸ್ತ್ರೀಯರಿಗೆ ಕಿರುಕುಳ ಅನ್ನೋ ವಿಚಾರವಾಗಿ. ಇವರು ಮನಸ್ಸಿಗೆ ಕಾರಕರಾದ ಚಂದ್ರಗ್ರಹರು ಇವ್ರಿಗೆ ಇರೋದ್ರಿಂದ ಮುಂದೆ ಆಗುವ ಘಟನೆಗಳನ್ನ ನೆನೆದು ಭಯದಿಂದ ಎಲ್ಲವನ್ನ ಬಿಡುವ ಯೋಗ ಇರುತ್ತೆ, ಮತ್ತೆ ಎಲ್ಲವನ್ನು ತ್ಯಾಗ ಮಾಡುವ ಯೋಗ ಇರುತ್ತೆ. ಅದರಿಂದ ಇವ್ರಿಗೆ ಹೆಲ್ತ್ ಇಶ್ಯೂ ಬಂದಿದೆ ಇವಾಗ. ಅಂದ್ರೆ ಊಟ ಕೂಡ ಇವರು ತ್ಯಜಿಸಿದ್ದಾರೆ, ಅದು ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು. ಮತ್ತೆ ಇವ್ರಿಗೆಲ್ಲದೂ ಡಿಸಿಷನ್ ತಗೊಳೋದಕ್ಕೆ ಎರಡೆರಡು ಹಾಕೊಂಡು ಕುತ್ಕೊಂಡಿರ್ತಾರೆ ಯಾವಾಗ್ಲೂ. ಅಂದ್ರೆ ಒಂದು ಕೆಲಸ ಮಾಡೋದಿಲ್ಲ ಇವ್ರು, ಯಾವಾಗ್ಲೂ ಎರಡೆರಡು ವಿಚಾರಗಳನ್ನ ತೆಗೆದುಕೊಂಡಿರ್ತಾರೆ. ಮತ್ತೆ ಇವ್ರಿಗೆ ಚಂದ್ರ ಕೆಟ್ಟಿರೋದ್ರಿಂದ ಇವ್ರಿಗೆ ಯಾರ ಬಗ್ಗೆನೂ ಅನುರಾಗ ಇರೋದಿಲ್ಲ. ಮತ್ತೆ ವಸ್ತುಗಳ ಬಗ್ಗೆ ಆಗ್ಬೋದು ವಿಚಾರ ಕಿರುಕುಳ ಸ್ತ್ರೀಯರಿಂದ ಕಿರುಕುಳ, ಸ್ತ್ರೀಯರಿಗೆ ಕಿರುಕುಳ, ಅದನ್ನ ಹೇಳಿ. ಓಕೆ. ಇವರ ತಾಯಿಗೆನೆ ಇವರು ಕಿರುಕುಳ ಕೊಡ್ತಾ ಇದಾರೆ ಇವಾಗ. ಇವ್ರಿಗೆ ಇವ್ರ ತಾಯಿ ಕಿರುಕುಳ ಕೊಡ್ತಾ ಇದಾರೆ. ಅಂದ್ರೆ ಇನ್ನ ಮದ್ವೆ ಆಗಿಲ್ಲ ಹುಡ್ಗಿಗೆ. ಅಂದ್ರೆ ಅವ್ರ ತಾಯಿ ಎಷ್ಟು ವರ್ತನೆ ಮಾಡ್ತಿದ್ದಾರೆ ಅಂದ್ರೆ ಇವ್ರ ಮೇಲೆ, ಈಕೆಗೆ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ, ಕೆಲ್ಸನೂ ಕೂಡ ಇವರು ಬಿಟ್ಬಿಟ್ಟಿದ್ದಾರೆ. ಅಪ್ಪನಿಂದನೇ ಮಾಡ್ತಾ ಇದ್ದಾರೆ ತಾಯಿನೇ ಇವಾಗ. ಇವ್ರು ಕೆಲ್ಸ ಮಾಡಲ್ಲ, ಮತ್ತೆ ಮದ್ವೆ ಆಗೋದಕ್ಕೆ ಈಕೆ ಒಪ್ಕೋತಾ ಇಲ್ಲ, ಮದ್ವೆ ಮಾಡ್ಕೊಳಲ್ಲ ನಾನು ಈಗ್ಲೇ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇವ್ರ ತಾಯಿಗೂ ಕೂಡ ಈಕೆಯಿಂದ ತುಂಬಾನೇ ಕಿರುಕುಳ ಆಗ್ತಿದೆ, ಮನಸ್ಸಿಗೆ ತುಂಬಾ ಹಿಂಸೆ ಆಗ್ತಾ ಇದೆ. ನನ್ಗೆ ಬಂದ್ಬಿಟ್ಟು ಅವರು ಇಬ್ರುನು ಬಂದ್ ಕೂತ್ಕೊಂಡು ಅವ್ರ ಮೇಲೆ ಇವ್ರು ಹೇಳ್ತಾರೆ, ಒಳಗಡೆ ಬಂದ್ಬಿಟ್ಟು ಮತ್ತೆ ತಾಯಿ ಮೇಲೆ ಮಗಳು ಹೇಳ್ತಾರೆ. ಅಷ್ಟು ಇವ್ರಿಗೆ ಒಂಥರ ಎಲ್ಲಾ ರೀತಿಯ ಅನುಕೂಲಗಳು ಇದೆ, ಆದ್ರೂ ಕೂಡ ಇವ್ರಿಗೆ ಮಾನಸಿಕವಾಗಿ ತುಂಬಾನೇ ಹಿಂಸೆನ ಪಡ್ತಾ ಇದ್ದಾರೆ. ಇವ್ರು ಯಾವ್ದಾದ್ರು ಒಂದ್ ಸಭೆಗೆ ಹೋದ್ರು ಕೂಡ ತಾಯಿನೂ ಅಲ್ಲಿ ಮನಸ್ಪೂರ್ವಕವಾಗಿ ಭಾಗವಹಿಸೋದಿಲ್ಲ, ಮತ್ತೆ ಮಗಳು ಕೂಡ ಮನಸ್ಪೂರ್ವಕವಾಗಿ ಭಾಗವಹಿಸೋದಿಲ್ಲ ಆ ಒಂದ್ ಸಭೆನಲ್ಲಿ. ಅಲ್ಲಿಂದನೂ ಕಿರಿಕ್ ಮಾಡ್ಕೊಂಡು ಇವರು ಮನೆಗ್ ಬರ್ತಾರೆ. ಮತ್ತೆ ಈ ಹುಡುಗಿಗೆ ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಈ ತಾಯಿನೇ ಅಪ್ಪನಿಂದಾನೇ ಮಾಡ್ತಾ ಇರ್ಬೇಕಾದ್ರೆ ಯಾವ್ದ್ರಲ್ಲಿ ಈ ಹುಡ್ಗಿಗೆ ಫೋಕಸ್ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಸ್ಟಡಿ ಮಾಡಕ್ ಆಗ್ತಾ ಇಲ್ಲ. ಕೆಲ್ಸನೂ ರಿಸೈನ್ ಮಾಡಿ ಮನೆಗ್ ಬಂದಿದ್ದಾಳೆ ಈಕೆ. ಈಗ ಮನೇಲಿ ಕೆಲ್ಸ ಬಿಟ್ಟು ಕೂತಿದ್ದಾಳೆ ಅಂತ ತಾಯಿ ಈಗ ಆಕೆ ಮೇಲೆ ಇಲ್ಲ ಸಲ್ಲದ ಅಪವಾದನ ಮಾಡಿ ಅದನ್ನ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ. ಹಾಗೆ ಇವ್ರಿಗೆ ಹಿಂದಿನ ಜನ್ಮದಲ್ಲಿ ಆಲೋಚನೆಗಳನ್ನ ಯಾವಾಗೂ ಬರ್ತಾ ಇರುತ್ತಲ್ಲ, ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇವ್ರ ಮನಸ್ಸಿನೊಳಗಡೆನೆ ತುಂಬಾ ಕಲ್ಪನೆಗಳನ್ನ ಇಟ್ಕೊಂಡಿರೋದ್ರಿಂದ ಇವ್ರು ಎಲ್ಲದ್ರಲ್ಲೂ ವಿಫಲತೆನ ಹೊಂದ್ತಾ ಇದ್ದಾರೆ. ಮಗಳನ್ ಕಂಡ್ರೆ ಇವ್ರಿಗೆ ತುಂಬಾ ತಿರಸ್ಕಾರ ಇವ್ರ ತಾಯಿಗೆ. ಇವ್ರೊಂದ್ ರೀತಿ ಟಿಕ್ಕಲ್ ಮೈಂಡ್ ತರ ಆಗ್ಬಿಟ್ಟಿದ್ದಾರೆ. ತಾಯಿ ಎಷ್ಟು ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂದ್ರೆ ಇವ್ರಿಗೊಂಥರ ವಾಸ್ತವ ಭ್ರಮೆ ಪಡ್ತಾ ಇದ್ದಾರೆ. ಇವ್ರಿಗೆಲ್ಲವೂ ಮನಸ್ಸಿನಲ್ಲೇ ಇರುತ್ತೆ. ಇವ್ರಿಗೆ ಒಂಟಿತನ ಅನ್ನೋದನ್ನ ಕಾಡ್ತಾ ಇದೆ. ಯಾರ ಜೊತೆಲೂ ಈಕೆ ಸ್ಪಂದನೆ ಮಾಡ್ತಾ ಇಲ್ಲ. ಮೊಬೈಲ್ ಅಲ್ಲಿ 24 hours ಮೊಬೈಲ್ ಅಲ್ಲಿ ಕೂತಿರ್ತಾಳೆ ಅಂತ ತಾಯಿ ಬಂದು ಹೇಳ್ತಾರೆ.
ಆದ್ರೆ ಮಗಳು ಬಂದ್ಬಿಟ್ಟು ನಾನು ಮೊಬೈಲ್ ನೋಡೋದು ಏನಕ್ಕೋಸ್ಕರ ಅಂದ್ರೆ ನನ್ಗೆ ಯಾವ್ದಾದ್ರು ಕೆಲಸ ಜಾಬ್ ಆಪರ್ಚುನಿಟಿ ಇದೆಯಾ ಅಥವಾ ಯಾವ್ದಾದ್ರು ಒಂದು ಎಜುಕೇಶನ್ ಬಗ್ಗೆ ಏನಾದ್ರೂ ನನ್ಗೆ ಮೆಸೇಜ್ ಸಿಗುತ್ತಾ ಅಂತ ನಾನು ನೋಡ್ತಾ ಇರ್ತೀನಿ. ನಾನು ಯಾರ ಜೊತೆಲೂ ಚಾಟ್ ಮಾಡಲ್ಲ, ನಾನು ಏನು ನಾನು ಅದರಿಂದ ಯಾವ್ದೇ ತರ ಮಿಸ್ಬಿಹೇವ್ ಮಾಡ್ತಾ ಇಲ್ಲ ಅಂತ ಆ ಮಗಳು ಹೇಳ್ತಾರೆ. ಈ ರೀತಿ ಒಂದ್ ರೀತಿ ಮಾನಸಿಕದಲ್ಲಿ ಕಿರಿಕಿರಿಯಿಂದ ಹುಡುಗಿ ಇವಾಗ ತುಂಬಾ ಡಿಪ್ರೆಷನ್ ಹೊಟ್ಟೋಗ್ಬಿಟ್ಟಿದ್ದಾಳೆ. ಇವ್ರ ಬಗ್ಗೆ ಇವ್ರಿಗೆ ನಂಬಿಕೆ ಅನ್ನೋದು ಇರೋದಿಲ್ಲ. ಈಗ ಇವ್ರಿಗೆ ಅಪನಂಬಿಕೆ ಅನ್ನೋದು, ಇವ್ರಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂದ್ರೂ ಕೂಡ ಈ ಒಂದು ಮನೆಯಲ್ಲಿ ಕಿರಿಕಿರಿ ಆಗೋದ್ರಿಂದ ಎಲ್ಲಾ ರೀತಿ ನಾಲೆಡ್ಜ್ ಇದ್ರು ಕೂಡ ಇವ್ರು ನೆಗೆಟಿವ್ ಮಾಡ್ಕೊಂಡು ಇವಾಗ ಇವರ ಒಂದು ಜಾಬ್ ನ ರಿಸೈನ್ ಮಾಡಿ ಮುಂದೆ ನಾನು ಎಜುಕೇಶನ್ ಮಾಡ್ತೀನಿ ಅಂತ ಹೇಳಿ ಇವಾಗ ಅಲ್ಲಿಗೆ ಬಂದು ನಿಂತಿದ್ದಾರೆ ಗುರುಗಳೇ. ನೆಕ್ಸ್ಟ್ ಚಂದ್ರರಾವ್, ವಿಜಯ್ ಕುಮಾರ್ ದತ್. ಚಂದ್ರ ರಾಹು ಮತ್ತೆ ಕುಜ ಕಟಕದಲ್ಲಿ, ಮತ್ತೆ ಬುಧ ಕನ್ಯಾದಲ್ಲಿ, ಗುರು ವೃಶ್ಚಿಕದಲ್ಲಿ, ಇಷ್ಟು ಗ್ರಹಗಳ ಸಂಯೋಗ ಚಂದ್ರನಿಗೆ ಕನೆಕ್ಟ್ ಆಗುತ್ತೆ ಗುರುಗಳೇ. ಮನಸ್ಕಾರಕ ಚಂದ್ರ, ಅತ್ತೆಗೆ ಕಾರಕ ಚಂದ್ರ, ತಾಯಿಗೆ ಕಾರಕ ಚಂದ್ರ, ಮೂಲ ಬಂಡವಾಳಕ್ಕೆ ಕಾರಕ ಚಂದ್ರರು, ಸ್ಟಾರ್ಟಪ್ ಕಾರಕ ಚಂದ್ರರು ಸ್ತ್ರೀಯರಿಗೆ ಕಿರುಕುಳವನ್ನ ಕೊಡುವುದು ಇವರ ಒಂದು ವಿಕೃತ ಆನಂದ ಪಡ್ತಾರೆ ಅಂತ ಹೇಳ್ಬೋದು. ಎಲ್ಲದ್ರಲ್ಲೂ ನಾನೇ ದೊಡ್ಡವನು, ನನಗೆ ಎಲ್ಲ ಗೊತ್ತು ಅನ್ನೋ ಒಂದು ನಾನ್ ಮಾತ್ರ ಸರಿ ಅಂತ ಹೇಳಿ ಇವರು ಒಂದ್ ರೀತಿಯಲ್ಲಿ ತುಂಬಾ ವಿಕೃತ ಮನೋಭಾವನ ಹೊಂದ್ತಾರೆ. ಇವ್ರ ಅತ್ತೆನ ಕಂಡ್ರೆ ಇವ್ರಿಗೆ ಆಗೋದೇ ಇಲ್ಲ. ಅತ್ತೆ ಇವ್ರನ್ನ ತುಂಬಾ ಇಷ್ಟಪಡ್ತಾರೆ, ಆದರಿಸ್ತಾರೆ. ಆದ್ರೆ ಇವ್ರಿಗೆ ಅತ್ತೆನ್ ಕಂಡ್ರೆ ಡಿಸ್ಲೈಕ್ ಆಗತ್ತೆ, ಅವ್ರಿಗೆ ಇಷ್ಟಪಡಕ್ ಆಗಲ್ಲ. ಮತ್ತೆ ಚಂದ್ರ ವೃಷಭ ರಾಶಿ ಸಂಯೋಗ ಹೊಂದಿರೋದ್ರಿಂದ ಇವರು ಅತ್ತೆ ಮೇಲೆ ಯಾರ್ಯಾರನ್ನು ಬೇರೆ ಬೇರೆ ಒಂದು ಕಲ್ಪಿತ ಪೇರ್ ಮಾಡಿ ಅವ್ರನ್ನ ಒಂದ್ ರೀತಿಯಲ್ಲಿ ನಿಂದನೆ ಮಾಡುವಂತ ಗುಣಗಳನ್ನ ಹೊಂದಿರ್ತಾರೆ. ಗಂಡನ ಹೆಂಡತಿ ನಂಬಲ್ಲ, ಹೆಂಡತಿನ ಗಂಡ ನಂಬಲ್ಲ. ಇವ್ರ ಅನುಭವಕ್ಕೆ ಬಂದ್ರೆ ಮಾತ್ರ ಇವ್ರು ನಂಬ್ತಾರೆ. ಅದ್ರಿಂದ ಇವ್ರಿಗೆ ಅಭಿವೃದ್ಧಿನೂ ಕೂಡ ಕುಂಠಿತ ಆಗತ್ತೆ. ಇವ್ರು ಸುಳ್ಳು ಹೇಳೋದಕ್ಕೆ ಅಂತಾನೆ ಒಬ್ಬ ವ್ಯಕ್ತಿನ ಇಟ್ಕೊಂಡಿರ್ತಾರೆ, ಅವ್ರ ಹತ್ರನೇ ಸುಳ್ಳು ಹೇಳ್ತಾ ಇರ್ತಾರೆ. ಮತ್ತೆ ಇವ್ರ ಅಕ್ಕನಿಗೆ ದುಡ್ಡಿನ ವಿಚಾರದಲ್ಲಿ ಕಿರುಕುಳನ ಕೊಡ್ತಾರೆ. ಮತ್ತೆ ಇವ್ರ ಸ್ನೇಹಿತರಿಗೆ ದುಡ್ಡಿನ ವಿಚಾರದಲ್ಲಿ ಕಿರುಕುಳನ ಕೊಡ್ತಾರೆ. ಇವ್ರ ಬುದ್ಧಿವಂತಿಕೆಯಿಂದ ತುಂಬಾ ಚೆನ್ನಾಗಿ ಕೆಲ್ಸನ ಮಾಡಿಸ್ಕೊಳ್ತಾರೆ. ಇವ್ರ ಅತ್ತೆ ಮನೆಯವ್ರನ್ನ ಯಾವಾಗ್ಲೂ ಬೈತಾನೇ ಇರ್ತಾರೆ, ಜೊತೆಯಲ್ಲಿ ಮಾವನ್ನು ಸೇರಿಸ್ಕೊಂತಾರೆ. ಸೂರ್ಯ ಗ್ರಹರು ಸಿಂಹ ರಾಶಿಯಲ್ಲಿದ್ದಾರೆ. ಹಾಗೆ ಅತ್ತೆಗೆ ಬೈದ ನಂತರ ತನ್ನ ತಂದೆ ಮನೆಯವ್ರಿಗೂ ಕೂಡ ಇವರು ಬೈತಾ ಇರ್ತಾರೆ, ಯಾರು ಸರಿ ಇಲ್ಲ, ನನ್ಗೆ ಯಾರು ಸಪೋರ್ಟ್ ಮಾಡಿಲ್ಲ. ಇವ್ರಿಗೆ ಹಿಂದಿನ ಜನ್ಮದಲ್ಲಿ ಕಿರುಕುಳ ಕೊಟ್ಟಿರ್ತಾರಲ್ಲ, ಅದೇ ಹುಡುಗಿ ಈ ಜನ್ಮದಲ್ಲೂ ಕೂಡ ಹೆಂಡತಿಯಾಗಿ ಸಿಕ್ಕಿರ್ತಾಳೆ. ಹಿಂದಿನ ಜನ್ಮದ ಹಿಂಸೆನೆ ಈಗ ಇವ್ರು ಅನ್ಭವಿಸ್ತಾ ಇರ್ತಾರೆ. ಎಲ್ಲಾ ನನ್ಗಿದೆ, ಆದ್ರೆ ನನ್ಗೆ ನೆಮ್ಮದಿ ಇಲ್ಲ ಅಂತ ಇವ್ರು ಹಿಂಸೆ ಪಟ್ಕೊಳ್ತಾರೆ. ಮತ್ತೆ ಇವ್ರಿಗೆ ಎಡಗಣ್ಣಿನ ಸಮಸ್ಯೆ ಆಗಿದೆ, ಕಣ್ಣಿನ ಸಮಸ್ಯೆನೂ ಒಂದ್ ರೀತಿ ಕಿರಿಕಿರಿ ಆಗಿದೆ. ಎಲ್ಲಾರು ನನ್ ಕಡೆಯಿಂದ ಎಲ್ಲಾ ಆಪರ್ಚುನಿಟಿ ತಗೊಳ್ತಾರೆ, ನನ್ನ ಅವಕಾಶ ಉಪಯೋಗಿಸ್ಕೊಳ್ತಾರೆ, ನನ್ಗ್ಯಾರು ಕೂಡ ನನ್ಗೆ ಇದ್ ಮಾಡಲ್ಲ ಅಂತ ಹೇಳಿ ಇವ್ರಿಗೆ ಯಾವ ವಸ್ತು ವಿಷಯ ವ್ಯಕ್ತಿ ಯಾವ್ದ್ರಲ್ಲೂ ಇವ್ರಿಗೆ ಆಸಕ್ತಿನೇ ಇಲ್ಲ. ಅತ್ತೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅತ್ತೆ ಕಡೆಯಿಂದ, ಆದ್ರೆ ಅವ್ರಿಗೆ ಯಾವ್ದೇ ತರ ಸಿಗ್ತಾ ಇಲ್ಲ. ಅವರ ಒಂದು ಪ್ರೀತಿ ಇವ್ರ ಮಟ್ಟಕ್ಕೆ ನಿರೀಕ್ಷೆ ಇಟ್ಕೊಂಡಿದಷ್ಟು ಸಿಗ್ತಾ ಇಲ್ಲ. ಇವ್ರು ಒಂದು ರೀತಿ ಕಪೋಕಲ್ಪಿತ ಭ್ರಮೇಲಿ ಇರ್ತಾರೆ, ವಾಸ್ತವದಲ್ಲಿ ಇರಲ್ಲ. ತಿರಸ್ಕಾರ ಮಾಡ್ತಾರೆ. ಇವ್ರ ತಿರಸ್ಕಾರಕ್ಕೆ ಸಾವಿರಾರು ಕಾರಣಗಳನ್ನ ಕೊಡ್ತಾರೆ. ಇವರು ಎಜುಕೇಟೆಡ್ ಆಗಿದ್ರು ಕೂಡ ಈ ಒಂದು ಚಂದ್ರ ರಾಹುವಿನ ಸಂಯೋಗದಿಂದ ಇವರು ಬೇರೆಯವರಿಗೆ ಹಿಂಸೆ ಕೊಡೋದ್ರಲ್ಲಿ ಒಂದ್ ರೀತಿಯಲ್ಲಿ ಇವ್ರಿಗೆ ಇವ್ರಿಗೊಂದ್ ರೀತಿಯಲ್ಲಿ ಒಂದು ಹೆಂಗಸರ ರೀತಿಯಲ್ಲಿ ಯಾವಾಗ್ಲೂ ಕೂತ್ಕೊಂಡು ಇವರ ತಾಯಿ ವಿಚಾರ ಇರ್ಬೋದು, ಇವ್ರ ತಂಗಿ ವಿಚಾರ ಇರ್ಬೋದು, ಮತ್ತೆ ಇವರ ಅತ್ತೆ ವಿಚಾರ ಇರ್ಬೋದು, ಈ ವಿಚಾರಗಳನ್ನೆಲ್ಲ ಒಂಥರ ಹುಡುಗ ಆದ್ರೂ ಕೂಡ ಹುಡುಗಿ ತರ ಎಲ್ಲಾ ವಿಚಾರಗಳನ್ನ ಕೇಳ್ಕೊಳ್ಳೋ ಗುಣಗಳಿರುತ್ತೆ. ಯಾವಾಗ ನೋಡಿದ್ರು ಮನಸ್ಸಿನಲ್ಲಿ ಒಂದ್ ರೀತಿ ಕಪೋಕಲ್ಪಿತ ಗುಣಗಳನ್ನ ಇಟ್ಕೊಂಡು ಈ ಒಂದ್ ಸಮಸ್ಯೆ ಅಂತ ಹೇಳಿದ್ರೆ ಇವರು ಒಂದ್ ರೀತಿ ಸಮಾಜಕ್ಕೆ ತುಂಬಾ ಒಳ್ಳೆ ವ್ಯಕ್ತಿ ಆದ್ರೂ ಕೂಡ ಇವರ ಒಂದು ಮಾನಸಿಕ ಸ್ಥಿತಿಯಿಂದ ತುಂಬಾನೇ ಇವರು ಹಿಂದುಳಿಯೋದಿಕ್ಕೆ ಕಾರಣ ಆಗ್ತಾ ಇದೆ ಗುರುಗಳೇ. ಇಷ್ಟು ಇವರ ಜಾತಕದ ಅಶೋಕ್ ಸಾವಂತ್. ಇದು ಕಾಂಚನ ತಗೊಳ್ತೀವಿ. ಅದು ಅಶೋಕ್ ಸಾವಂತ್ ಕೂಡ ಚಂದ್ರರಾಹುನೇ ಇದೆ. ಚಂದ್ರಕುಜ ಕಾಂಚನ.
ಚಂದ್ರಕುಜ ಸಂಯೋಗ ಈ ಸಮಸ್ಯಾ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಚಂದ್ರನ ಜೊತೆ ಕುಜನ ಸಂಯೋಗ ಇರೋದ್ರಿಂದ ಇವರು ಒಂದು ರೀತಿಯಲ್ಲಿ ಗಂಡನ ಬಗ್ಗೆ ತುಂಬಾ ಸುಳ್ಳು ಹೇಳ್ತಾರೆ, ಹೆಂಡತಿಯ ಬಗ್ಗೆ ತಮ್ಮನ ಬಗ್ಗೆ ಸುಳ್ಳು ಹೇಳ್ತಾರೆ. ಇವರು ಪದೇ ಪದೇ ಈ ಒಂದು ಹಿಂಸೆಯಿಂದ ಇವರು ದೈಹಿಕವಾಗಿ ಇವ್ರಿಗೂ ಕೆಲವೊಂದು ದೈಹಿಕ ನ್ಯೂನತೆಗಳಿರುತ್ತೆ, ಆದ್ರೂ ಅದನ್ನ ಇವರು ನನ್ಗೇನು ಇಲ್ಲ ಅನ್ನೋ ಒಂದು ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ. ಇದರಿಂದ ಇವ್ರ ಮನೆಯಲ್ಲಿ ತುಂಬಾನೇ ಹಿಂಸೆ ಆಗಿದೆ. ಇವ್ರು ಮಾಡೋ ಕೆಲ್ಸದ ಜಾಗದಲ್ಲಿ ಮೊದಲೇ ಇವ್ರಿಗೆ ಎರಡನೇ ಪತ್ನಿ ಆಗೋ ಯೋಗ ಇದೆ. ಚಂದ್ರಕುಜ ಸಂಯೋಗ ಇರೋದ್ರಿಂದ ಇವರು ಮೊದಲೇ ಇವರು ಮದ್ವೆ ಆಗಿರೋ ಒಂದು ಗಂಡನಿಗೆ ಇವರು ಎರಡನೇ ಪತ್ನಿ ಆಗಿ ಬಂದಿರ್ತಾರೆ. ಅದ್ರಿಂದ ಇವ್ರಿಗೆ ಏನಾಗಿದೆ ಅಂದ್ರೆ ಮೊದಲು ಪತ್ನಿ ಆಗಿರ್ತಕ್ಕಂತ ಅವಳ ಜೊತೆ ಇವ್ರ ಗಂಡನಿಗೆ ಅವರು ಕೆಲಸ ಮಾಡೋ ಜಾಗದಲ್ಲಿ ಇವ್ರಿಗೆ ಅಲ್ಲಿ ಪತ್ನಿ ಆಗಿರ್ತಾರೆ ಅವರು ಇಷ್ಟಪಟ್ಟು, ಅದು ಡೈವರ್ಸ್ ಆಗಿ ಮಟ್ಟಕ್ಕೆ ಹೋಗಿರುತ್ತೆ. ಮತ್ತೆ ಇವ್ರು ಎರಡನೇ ಪತ್ನಿ ಆಗಿರೋದ್ರಿಂದ ಇವ್ರಿಗೆ ಎಷ್ಟು ಕಿರುಕುಳ ಕೊಡ್ತಾ ಇದಾರೆ ಗಂಡನಿಗೆ ಅಂದ್ರೆ, ಅದ್ರಲ್ಲಿ ಇವ್ರಿಗೆ ಸಮಸ್ಯೆ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಇವ್ರಿಗೆ ಎಲ್ಲವನ್ನು ತ್ಯಜಿಸುವ ವಿಚ್ಛೇದನ ಯೋಗ ಇರುತ್ತೆ, ಎಲ್ಲವನ್ನು ಬಿಟ್ಬಿಡೋದು ಇರುತ್ತೆ. ಇವ್ರು ಯಾವ್ದು ತಡ್ಕೊಳ್ಳೋ ಅಂತ ವ್ಯಕ್ತಿತ್ವ ಇರೋದಿಲ್ಲ. ಇವ್ರಿಗೆ ಕೋಪ ಇರ್ಬೋದು, ಪ್ರೀತಿ ಇರ್ಬೋದು, ದ್ವೇಷ ಇರ್ಬೋದು, ಎಲ್ಲವನ್ನೂ ಒಂದ್ ರೀತಿ ದೇಹದಿಂದ ಹೊರಗಡೆ ಹಾಕುವ ಮಲಮೂತ್ರನು ಕೂಡ ಇವ್ರಿಗೆ ತಡ್ಕೊಳ್ಳೋಂತ ಶಕ್ತಿ ಇರೋದಿಲ್ಲ. ಎಲ್ಲವನ್ನು ಹಿಂಸೆಯಲ್ಲೇ ಇವರು ಅನುಭವಿಸ್ತಾ ಇರ್ತಾರೆ. ಮನಸ್ಸಲ್ಲೇ ಇವರು ಸಹನೆ ಇರುತ್ತೆ ಅವ್ರಿಗೆ. ಇದನ್ನೆಲ್ಲ ಒಂದ್ ರೀತಿ ಇವರು ಯಾರಿಗಾದ್ರೂ ಜಗಳ ಮಾಡ್ಬೇಕು ಅಂತಾನೆ ಇವರು ಪ್ರಿಪೇರ್ ಆಗ್ತಾ ಇರ್ತಾರೆ. ಯಾವಾಗ್ಲೂ ಮನಸ್ಸಿನಲ್ಲಿಯೇ ಜಗಳ ಮಾಡೋದಿಕ್ಕೆ ಬೇರೆಯವ್ರಿಗೆ ಇವರು ಅನ್ಕೊಳ್ತಾ ಇರ್ತಾರೆ, ನಾನು ಜಗಳ ಮಾಡ್ಬೇಕು ಬೇರೆಯವ್ರ ಜೊತೆ ಅಂತ ಹೇಳಿ ಇವರು ಪ್ರಿಪೇರ್ ಆಗಿ ಇವರು ಜಗಳ ಮಾಡ್ತಾ ಇರ್ತಾರೆ. ಹಾಗಾಗಿ ಈಗ ಇವ್ರಿಗೆ ಗಂಡ ಹೆಂಡತಿದು ಕೂಡ ಈಗ ಸಮಸ್ಯೆ ಆಗಿ ಇವ್ರದ್ದು ಈಗ ಡೈವರ್ಸ್ ಮಟ್ಟಕ್ಕೆ ಬಂದಿದೆ ಇವಾಗ. ಇದ್ರಿಂದನೇ ಈಗ ಆರೋಗ್ಯ ಸಮಸ್ಯೆ ಕೂಡ ಆಗಿದೆ ಇವ್ರಿಗೆ. ದೈಹಿಕವಾಗಿ ಏನನ್ನೂ ಇವ್ರು ಮಾಡಕ್ ಆಗ್ತಾ ಇಲ್ಲ. ಇವಾಗ ಈ ಕಡೆ ಗಂಡನೂ ಬಿಟ್ಟಿದ್ದಾರೆ, ಕೆಲ್ಸನೂ ಇಲ್ಲ ಇವ್ರಿಗೆ, ಈ ಜಗಳ ಮಾಡ್ಕೊಂಡೇ ಕುತ್ಕೊಂಡಿದ್ದಾರೆ. ಈಗ ಇವ್ರಿಗೆ ತುಂಬಾ ದೈಹಿಕ ಅಂದ್ರೆ ಒಳಗಡೆನೆ ಇವ್ರಿಗೆ ಇನ್ನರ್ ಆರ್ಗನ್ಸ್ ಫೇಲ್ ಆಗಿದೆ. ಹಾಗಾಗಿ ಈಗ ತುಂಬಾ ಸಮಸ್ಯೆಯಲ್ಲಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಇವರು ಎಲ್ಲವನ್ನೂ ಸಹಿಸ್ಕೊಳ್ಳುವಂತ ಶಕ್ತಿನ ಇವ್ರಿಗೆ ಕೊಡ್ಲಿಲ್ಲ. ಇವ್ರು ಆಲ್ರೆಡಿ ಕೆಟ್ಟಿರೋದ್ರಿಂದ ಇವ್ರ ಲೈಫ್ ಕೂಡ ಇವಾಗ ವಿಚ್ಛೇದನಕ್ಕೆ ಬಂದು ನಿಂತಿದೆ ಗುರುಗಳೇ. ಓಕೆ, ನೆಕ್ಸ್ಟ್ ಯಾರ್ದು? ನೆಕ್ಸ್ಟ್ ಸುಧಾ ಅನ್ನೋರ್ದು, ಚಂದ್ರ ಶನಿ. ಚಂದ್ರ ಶನಿ ಬೇಡ, ಕಿರುಕುಳ ಸ್ತ್ರೀಯರಿಂದ ಕಿರುಕುಳ, ಸ್ತ್ರೀಯರಿಗೆ ಕಿರುಕುಳ ಬೇಕು ನಮ್ಗೆ. ಚಂದ್ರ ಶನಿ ಬೇಡಾಗುತ್ತೆ. ಕಿರುಕುಳದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಸ್ತ್ರೀಯರಿಂದ ಕಿರುಕುಳ, ಸ್ತ್ರೀಯರಿಗೆ ಕಿರುಕುಳ. ಇಲ್ಲಿ ನೋಡಿ, ಅಶೋಕ್ ಸಾವಂತದ ಐತೆ ನೋಡಿ, ಕಿರುಕುಳ ಕೊಡ್ತಾನೆ ಸ್ತ್ರೀಯರಿಗೆ. ಗುರುಗಳೇ ಅದು ತುಂಬಾನೇ ಅವ್ರ ಹೆಂಡತಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಗುರುಗಳೇ ಅವರು. ಚಂದ್ರ ರಾಹು ಮಿಥುನ ಕನ್ಯಾ ರಾಶಿಯಲ್ಲಿ ಅವ್ರಿಗೆ ಸಂಯೋಗ ಇರೋದ್ರಿಂದ ಅವ್ರ ತಾಯಿಗೂ ಕಿರುಕುಳ ಕೊಡ್ತಾ ಇದ್ದಾರೆ, ಅವ್ರ ಅತ್ತೆಗೂ ಕಿರುಕುಳ ಕೊಡ್ತಾ ಇದ್ದಾರೆ, ಮತ್ತೆ ಹೆಂಡತಿಗೂ ಕಿರುಕುಳ ಕೊಡ್ತಾ ಇದ್ದಾರೆ. ಅವರು ಯಾವ ರೀತಿ ಕಿರುಕುಳ ಕೊಡ್ತಾರೆ ಅಂದ್ರೆ ಕೆಲ್ಸನೇ ಮಾಡೋದಿಲ್ಲ ಮನೆಯಲ್ಲಿ. ಕೆಲ್ಸ ಬಿಟ್ಬಿಟ್ಟು ಅವರು ಇವಾಗ ಕೆಲ್ಸ ಕಳ್ಕೊಂಡು ಕೂತಿದ್ದಾರೆ. ಅವರು ಮನೆ ಕಟ್ಟಿದ್ದಾರೆ, ಮನೆ ಸಾಲ ತೀರ್ಸಕ್ ಆಗ್ತಾ ಇಲ್ಲ ಅವ್ರಿಗೆ. ಈಗ ಕೆಲ್ಸ ಬಿಟ್ಮೇಲೆ ಕೆಲ್ಸ ಇವ್ರಿಗೆ ಎಲ್ಲಾ ರೀತಿಯ ಕಂಫರ್ಟ್ ಕೇಳ್ತಾರ. ಅಲ್ಲಿ ನನ್ಗೆಲ್ಲಾ ಅನುಕೂಲ ಬೇಕು, ನನ್ಗೆ ಅನುಕೂಲ ಇದ್ರೆ ನಾನು ಕೆಲ್ಸ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರ ಹೆಂಡತಿ ಬಂದ್ಬಿಟ್ಟು ಮನೇಲಿ ಯಜಮಾನ್ರು ಕೂತಿದ್ದಾರೆ ಕೆಲ್ಸ ಬಿಟ್ಬಿಟ್ಟು, ಆಕೆನು ಕೆಲ್ಸ ಮಾಡೋದಕ್ಕೆ ಕಳ್ಸೋದಿಲ್ಲ. ಆಕೆನು ಕೂಡ ಅವ್ರ ಮೇಲೆ ಅನುಮಾನ ಪಡ್ತಾರೆ. ಅಶ್ವಿನಿ ಅಂತ ಅವ್ರ ಮಿಸ್ಸಸ್, ಅವ್ರನ್ನ ತುಂಬಾನೇ ಟಾರ್ಚರ್ ಮಾಡ್ತಾರೆ. ಎಷ್ಟು ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಅವ್ರಿಗೆ ಟಾರ್ಚರ್ ಕೊಟ್ಟು, ಅವ್ರ ತಂದೆ ಬಂದು ಈ ಹುಡುಗಿ ತಂದೆ ಬಂದು ಅವರು ಮಂಡ್ಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಆದ್ರೂನು ಕೂಡ ಅಷ್ಟು ಅವರು ಇದ್ರಲ್ಲಿದ್ರು ಕೂಡ ಈತ ಯಾವ್ದಕ್ಕೂ ಕೇರೆ ಮಾಡೋದಿಲ್ಲ. ಏನ್ ಮಾಡ್ತೀಯ ಮಾಡ್ಕೊ ಹೋಗು ಅಂತ. ಒಬ್ಬನೇ ಗಂಡ್ಮಗ ಇರೋದು. ತುಂಬಾ ಈ ರೀತಿ ಹಿಂಸೆ ಎಷ್ಟು ಕ್ರೂರತೆಯಿಂದ ಹಿಂಸೆ ಕೊಡ್ತಾರೆ ಅಂದ್ರೆ ಅವ್ರಿಗೇನೋ ಒಂಥರ ಆನಂದ ಇರುತ್ತೆ. ಬಟ್ ಆತ ತುಂಬಾ ಹೈಲಿ ಎಜುಕೇಟೆಡ್ ಇದ್ದಾರೆ, ಆದ್ರೂ ಕೂಡ ಅವರು ಆ ಒಂದು ಹೆಂಡತಿಗೆ, ಅತ್ತೆಗೆ, ತಾಯಿಗೆ ಇಷ್ಟು ಜನಕ್ಕೂ ಕಿರುಕುಳವನ್ನ ಕೊಡ್ತಿದ್ದಾರೆ. ಮತ್ತೆ ಅವ್ರಿಗೆ ಎಲ್ಲವನ್ನು ಹಿಂದಿಂದೆಲ್ಲ ಪಾಸ್ಟ್ದೆಲ್ಲ ನೆನ್ಸಿ ಅವರು ಮತ್ತೆ ಪುನಃ ಮನೆಯಲ್ಲಿ ಬೈತಾ ಇರ್ತಾರೆ ಅವ್ರಿಗೆ. ಇವ್ರ ಅತ್ತೆ ಏನಾದ್ರು ಮನೆಗ್ ಬಂದ್ರೆ ಸಾಕು, ಅವ್ರಿಗೆ ಸರಿಯಾಗಿ ಊಟ ಕೊಡೋದಿಲ್ಲ. ಇವ್ರ ತಾಯಿ ಮಾತ್ರ ಕೊಡು ಅಂತ ಹೇಳ್ತಾರೆ. ತಾಯಿನ ಜೊತೆಲಿ ಇಟ್ಕೊಂಡಿದ್ದಾರೆ,
ಆದ್ರೆ ಈಗ ತಾಯಿಯನ್ನು ನೋಡ್ಕೊಳ್ಳಲ್ಲ ಅವ್ರು ಸರಿಯಾಗಿ, ಮತ್ತೆ ಹೆಂಡತಿಯನ್ನು ಕೂಡ ನೋಡ್ಕೊಳ್ಳೋದಿಲ್ಲ ಗುರುಗಳೇ. ಓಕೆ, ಗುಡ್. ಈಗ ಕೆಲ್ಸ ಕೂಡ ಇಲ್ಲ ಒಟ್ನಲ್ಲಿ ನಿಮ್ಗೆ ಮನೆಯಲ್ಲಿ. ನೀವು ಮಕ್ಕಳು ಮದುವೆ ಮಾಡ್ಬೇಕು ಅಂದ್ರೆ ಏನ್ ಅಬ್ಸರ್ವ್ ಮಾಡ್ಬೇಕು ಅಂತ ಗೊತ್ತಾಯ್ತಾ? ಹಾ ಗುರುಗಳೇ, ಗೊತ್ತಾಯ್ತು. ಸ್ತ್ರೀಯರಿಗೆ ಕಿರುಕುಳ ಕೊಡುವಂತ ಒಂದು ವ್ಯಕ್ತಿಗೆ ಮದುವೆ ಮಾಡ್ಬಿಟ್ರೆ ಮುಗ್ದೋಯ್ತು ಕತೆ. ಬಹಳ ಸಮಸ್ಯೆ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮೊದಲು ದುರ್ಗಾಶಂಕರ್ ಅವ್ರ ಜಾತಕದಲ್ಲಿ ಚಂದ್ರ ರಾಹು ಮತ್ತು ಸೂರ್ಯರ ಸಂಯೋಗ ಇರೋದ್ರಿಂದ ಜಾತಕರು ಅನೇಕ ವಿಧವಾಗಿ ಸ್ತ್ರೀಯರಿಗೆ ಕಿರುಕುಳ ಕೊಡುವಂತ ಒಂದು ಗುಣಗಳನ್ನ ಹೊಂದಿದ್ದಾರೆ. ಮತ್ತು ಯಾವ ವಿಚಾರಕ್ಕೆ ಕಿರುಕುಳ ಕೊಡ್ತಾರೆ ಅಂತಂದ್ರೆ ಅವರ ಒಂದು ಗೌರವ ಮತ್ತು ಮಾನಕ್ಕೆ ಸಂಬಂಧಿಸಿದಂತೆ ಅವ್ರ ಮೇಲೆ ಸುಳ್ಳು ಸುದ್ದಿಗಳನ್ನ ಹಬ್ಸುವಂತದ್ದು, ಹಾಗೂ ಅವ್ರಿಗೆ ಮಾನಸಿಕವಾಗಿ ಕೂಡ ಕಿರುಕುಳ ಕೊಡುವಂತ ಒಂದು ಮನಸ್ಥಿತಿಯನ್ನ, ವಿಕೃತ ಮನಸ್ಥಿತಿಯನ್ನ ಇವರು ದುರ್ಗಾಶಂಕರ್ ಅವರು ಹೊಂದಿದ್ದಾರೆ. ಮತ್ತು ಅವ್ರ ಮನೆಯಲ್ಲಿ ಸದಾ ಅವರ ತಾಯಿಗೂ ಮತ್ತು ಅತ್ತೆಗೂ ಸಹ ಕಿರಿಕಿರಿ ಜಗಳಗಳು ನಡೀತಾ ಇರುತ್ತೆ. ಹಾಗೂ ಅನೇಕ ವಿಧವಾಗಿ ಅಕ್ಕ ತಂಗಿಯರ ಜೊತೆ ಕೂಡ ಆಸ್ತಿ ಸಂಬಂಧಿತವಾದಂತಹ ಅನೇಕ. ಗುರುಜಿ ವಿಡಿಯೋ ಆನ್ ಮಾಡಿ. ವಿಡಿಯೋ ಗುರುಜಿ ನಿಮ್ದು ವಿಡಿಯೋ ಆನ್ ಮಾಡಿದೀನಿ ಗುರುಜಿ, ಮಾಡಿದೀನಿ ಗುರುಜಿ. ಸರಿ ಸರಿ, ಮಾತಾಡಿ ಮಾತಾಡಿ. ಅವರ ಒಂದು ತಾಯಿಗೂ ಅತ್ತೆಗೂ ಕೂಡ ವಿಪರೀತವಾದ ಕಿರುಕುಳ ಕೊಡುವಂಥದ್ದು. ಆಮೇಲೆ ಅಕ್ಕ ತಂಗಿಯರ ಮಧ್ಯೆ ಆಸ್ತಿ ವಿವಾದಗಳು ಅತ್ಯಂತ ಇದ್ರಾಗಿ ಜಗಳಗಳು ನಡೆದಿರೋಂತ ಒಂದು ಎಕ್ಸಾಂಪಲ್ಸ್ ತುಂಬಾ ಬಹಳಾನೇ ಇದೆ. ಅದೇ ವಿಧವಾಗಿ ಈ ಜಾತಕ ಮೂಲತಃ ಬ್ಯಾಂಕ್ ಎಂಪ್ಲಾಯಿ ಆಗಿದ್ದು ಅವರಿಗೆ ಚಂದ್ರಕೇತು ಸಂಯೋಗ ಇರೋದ್ರಿಂದ ಇವರಿಗೆ ಅವರ ಒಂದು ವೃತ್ತಿ ಸ್ಥಳದಲ್ಲಿ ಶನಿ ಕೂಡ ವಕ್ರಿಯಾಗಿ ಸಂಯೋಗ ಹೊಂದೋ ಕಾರಣ ಇವ್ರಿಗೆ ಅವರ ವಿರುದ್ಧವಾಗಿ ಎತ್ಕಡ್ತಾರ ಅಲ್ಲಿರುವಂತ ಸ್ತ್ರೀಯರು ಇವ್ರನ್ನ ಕಂಡ್ರೆ ಆಗೋದಿಲ್ಲ. ಹಾಗೂ ಇವ್ರ ಮೇಲೆ ಅನೇಕ ವಿಧವಾದಂತಹ ಆರೋಪಗಳು ಮಾಡೋದು, ಇವ್ರ ವಿರುದ್ಧ ಅವರ ಒಂದು ಹೈಯರ್ ಆಫೀಸರ್ಸ್ ನ ಎತ್ಕಟ್ಟೋದು, ಒಂದ್ ರೀತಿ ಇವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂತದ್ದು, ಈ ರೀತಿ ಎಲ್ಲ ಅವ್ರ ವೃತ್ತಿ ಸ್ಥಳದಲ್ಲಿ ಅನೇಕ ವಿಧವಾಗಿ ಸಮಸ್ಯೆಗಳಾಗುತ್ತೆ. ಆಮೇಲೆ ವೃತ್ತಿ ಸ್ಥಳದಲ್ಲಿ ಯಾರು ಇವ್ರಿಗೆ ಸಪೋರ್ಟ್ ಮಾಡೋದಿಲ್ಲ, ಪುರುಷರಾಗ್ಲಿ ಅಥವಾ ಸ್ತ್ರೀಯರಾಗ್ಲಿ. ಸ್ತ್ರೀಯರೆಲ್ಲರೂ ಕೂಡ ಇವ್ರಿಗೆ ವಿರುದ್ಧವಾಗಿ ನಿಂತ್ಕೊಂಡು ಆ ವೃತ್ತಿ ಸ್ಥಳದಲ್ಲಿ ಸಮಸ್ಯೆನ ಕೊಡ್ತಾರೆ. ಹಾಗೂ ಅಕ್ಕಪಕ್ಕದ ಮನೆಗಳವ್ರ ಹತ್ರನೂ ಇವರು ಸರಿಯಾಗಿಲ್ಲ, ಅಲ್ಲಿ ಕೂಡ ಇವ್ರನ್ನ ಕಂಡ್ರೆ ಒಂಥರ ವಿರುದ್ಧವಾಗಿ ಎಲ್ಲಾರು ನಡ್ಕೊಂತಾರೆ. ಆದ್ರಿಂದ ಈ ಒಂದು ಜಾತಕರಿಗೆ ಯಾವಾಗ್ಲೂ ಸಹ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಯಾವಾಗ್ಲೂ ಮನ್ಸಲ್ಲೇ ಇಟ್ಕೊಂಡು ಕೊರಗೋದು, ಡ್ರಿಂಕ್ಸ್ ಅಭ್ಯಾಸನೂ ಕೂಡ ಇದೆ ಇವ್ರಿಗೆ. ಇವೆಲ್ಲ ಹೇಳ್ಕೊಂಡು ಫ್ರೆಂಡ್ಸ್ ಹತ್ರ ಡ್ರಿಂಕ್ಸ್ ಮಾಡೋವಂಥದ್ದು, ಲೈಫ್ ಹಾಳು ಮಾಡ್ಕೊಳೋವಂಥದ್ದು, ಈ ರೀತಿ ಈ ಒಂದು ಜಾತಕರ ಜೀವನದಲ್ಲಿ ಪ್ರತಿನಿತ್ಯ ನಡೀತಾ ಇದೆ ಗುರುಜಿ. ಓಕೆ, ಗಾಯತ್ರಿ ಗಾಯತ್ರಿ ಅವರ ಜಾತಕದಲ್ಲಿ ಚಂದ್ರರಿಗೆ ಗುರು ಮತ್ತು ರಾಹು, ಕುಜ ಮತ್ತು ಶನಿ ವಕ್ರಿಯ ಸಂಯೋಗ ಇರೋದ್ರಿಂದ ಮೂಲತಃ ಜಾತಕಿಯು ಅವರ ಗಂಡನಿಗೆ ಕಿರುಕುಳ ಕೊಡುವಂಥದ್ದು ಅತಿ ಹೆಚ್ಚಾಗಿ ಮಾಡ್ತಾರೆ. ಹಾಗೂ ದುಡ್ಡಿನ ವಿಚಾರಕ್ಕೆ ವಿಶೇಷವಾಗಿ ಅವರ ಒಂದು ಗಂಡನಿಗೆ ಹಾಗೂ ರಕ್ತ ಸಂಬಂಧಿಕರಿಗೆ ಇವರು ಪೀಡಿಸುವಂಥದ್ದು, ಹಣಕಾಸಿನ ವಿಚಾರಗಳಿಗೆ ಪರಸ್ಪರ ಜಗಳ ಹುಟ್ಟಿ ಯಾವಾಗ್ಲೂ ಸಹ ಇಬ್ರುನು ಮೊದ್ಲು ಇವ್ರು ಹಿಂಸೆ ಕೊಡ್ತಾರ ಅವ್ರಿಗೆ. ಆ ನಂತರ ಅಲ್ಲಿ ಕುಜರಾಹು ಸಂಯೋಗ ಇರೋದ್ರಿಂದ ಒಡೆದಾಟ, ಯಾವಾಗ್ಲೂನು ರಕ್ತ ಬರೋ ತರ ಅವರು ಜಗಳ ಆಡ್ತಾರೆ, ಒಬ್ರಿಗೊಬ್ರು ಒಡೆದಾಡ್ಕೊಂಡು ಆನಂತರ ಪೊಲೀಸ್ ಸ್ಟೇಷನ್ ವರ್ಗುನು ಇವ್ರದ್ದು ವೈವಾಹಿಕ ಜೀವನ ಮೆಟ್ಲತ್ತಿರೋಂಥದ್ದು. ಇವರ ಒಂದು ವೈವಾಹಿಕ ಜೀವನ ಕಡೆಗೆ ಇವಾಗ ಒಂದು ನ್ಯಾಯಾಲಯ ಕೂಡ ಮೆಟ್ಲತ್ತಿದೆ ಗುರುಜಿ. ಇದು ತುಂಬಾ ಕ್ರಿಟಿಕಲ್ ಆಗಿ ಇವ್ರದ್ದು ಪೊಸಿಷನ್ ಹಣಕಾಸಿನ ವಿಚಾರಕ್ಕೆ. ಜೊತೆಗೆ ಇವರು ಒಂದು ಡೌರಿ ಹರಾಸ್ಮೆಂಟ್ ಕೇಸ್ ಕೂಡ ಬುಕ್ ಮಾಡಿದ್ದಾರೆ ಅವ್ರ ಗಂಡನ ಮೇಲೆ. ಅದರಿಂದ ತುಂಬಾ ಒಂದು ದೈಹಿಕ ಹಲ್ಲೆಗಳು ಒಬ್ರಿಗೊಬ್ರು ಮಾಡ್ಕೊಂಡಿರೋ ಅಂತ ಒಂದು ನಿದರ್ಶನಗಳು ಬಹಳ ಇದೆ. ಇವರ ಒಂದು ಸಾಂಸಾರಿಕ ಜೀವನದಲ್ಲಿ ಈ ತರ ಒಂದು ವಿಚಾರ ನಡೀತಾ ಇದೆ. ಜೊತೆಗೆ ಇವರ ಒಂದು ವೃತ್ತಿ ಸ್ಥಳದಲ್ಲಿ
ಇವರ ವಿರುದ್ಧ ಸ್ತ್ರೀ ಜಾತಕದ ಆಗಿದ್ರು ಸಹ ಇವರ ಒಂದು ವೃತ್ತಿ ಸ್ಥಳದಲ್ಲಿ ಸ್ತ್ರೀಯರಿಗೆ ಇವ್ರನ್ನ ಕಂಡ್ರೆ ಆಗೋದಿಲ್ಲ. ಹಾಗೂ ಇವರ ಒಂದು ಸ್ವಲ್ಪ ಸಾಲಗಳನ್ನು ಮಾಡ್ಕೊಂಡಿರೋಂತ ಒಂದು ಜಾಸ್ತಿ ಎಕ್ಸಾಂಪಲ್ಸ್ ಜಾಸ್ತಿ ಇದೆ. ಆ ಒಂದು ಸಾಲ ಬಾಧೆ ವಿಚಾರಕ್ಕೆ ಶುಕ್ರ ವಕ್ರಿಯಾಗಿ ಚಂದ್ರನ್ ಸಂಯೋಗ ಆಗಿರೋದ್ರಿಂದ ಇವ್ರಿಗೆ ಸಾಲಗಳ ಬಾಧೆನೂ ಜಾಸ್ತಿ. ಜೊತೆಗೆ ಎಷ್ಟೇ ದುಡ್ಡು ಇವ್ರು ವಸೂಲಿ ಮಾಡಿದ್ರು ಇವ್ರ ಬಳಿ ದುಡ್ಡಿರೋದಿಲ್ಲ, ಹಣಕಾಸಿನ ಕೊರತೆ ಇರುತ್ತೆ. ಆ ದುಡ್ಡಿನ ವಿಚಾರವಾಗಿ ಬೇರೆ ಒಂದು ಸ್ತ್ರೀಯರು ಚೀಟಿ ಎಲ್ಲ ನಡೆಸ್ತಾರೆ. ಇವರು ಬೇರೆಯವ್ರ ಹತ್ರ ಚೀಟಿಗಳೆಲ್ಲ ಹಾಕೊಂಡು ಹಣಕಾಸಿನ ಸಮಸ್ಯೆ ಜಾಸ್ತಿ ತಂದ್ಕೊಂಡಿರೋದ್ರಿಂದ ಒಂದು ಸ್ತ್ರೀಯರ ವಿಚಾರದಲ್ಲಿ ಒಬ್ರಿಗೊಬ್ರು ಜಗಳ ಆಡೋಷ್ಟು ಲೆವೆಲ್ಗೆ ಹೋಗಿ ಆ ಒಂದು ಹಣಕಾಸಿನ ವಿಚಾರಕ್ಕೂ ಸಹ ಇವರು ಪೊಲೀಸ್ ಸ್ಟೇಷನ್ ಮೆಟ್ಲು ಒಂದು ನ್ಯಾಯ 10 ಜನ ಕುತ್ಕೊಂಡು ನ್ಯಾಯ ಮಾಡಿರೋಂತ ಒಂದು ನಿದರ್ಶನಗಳು. ಇವ್ರದ್ದು ಹಣಕಾಸಿನ ವಿಚಾರಕ್ಕೂ ಕೂಡ ಅನೇಕ ವಿಧವಾಗಿ ನ್ಯಾಯ ಪಂಚಾಯತಿಗಳು ನಡೆದಿದೆ ಗುರುಜಿ ಇವ್ರ ಜಾತಕದಲ್ಲಿ. ಇವರ ಒಂದು ಜೀವನದಲ್ಲಿ ಜಾತಕ ರೀತಿಯ ಸಂಯೋಗದಿಂದ ಇವರ ಜೀವನದಲ್ಲಿ ಹಣಕಾಸಿನ ವಿಚಾರಕ್ಕೂ ಕೂಡ ಅನೇಕ ವಿಧವಾದಂತಹ ನ್ಯಾಯ ಪಂಚಾಯತಿಗಳಾಗಿದೆ. ಹಣಕಾಸಿನ ವಿಚಾರಕ್ಕೆ ಸ್ತ್ರೀಯರಿಗೆ ಅವರ ಒಂದು ಸಂಸಾರದಲ್ಲೂ ಕೂಡ ಕಲಹಗಳು ಬಂದಿದೆ ಗುರುಜಿ. ಈಗ ಮುನಿಕೃಷ್ಣಪ್ಪ ಅವರ ಒಂದು ಜಾತಕ ವಿಶ್ಲೇಷಣೆ ನೋಡುವಂತದ್ದಾದ್ರೆ ಇವರ ಒಂದು ಜಾತಕದಲ್ಲಿಯೂ ಸಹ ಚಂದ್ರರಿಗೆ ರಾಹು ಸಂಯೋಗ ಮತ್ತು ರವಿಯ ಸಂಯೋಗ ಇರೋದ್ರಿಂದ ಇವರು ಕೂಡ ಅವರ ಒಂದು ಆತ್ಮ ಪ್ರತಿಷ್ಠೆಗೋಸ್ಕರ ಸ್ತ್ರೀಯರಿಗೆ ಕಿರುಕುಳ ಕೊಡೋದು, ವಿಶೇಷವಾಗಿ ಅವರ ಒಂದು ಮನೆತನದ ಸ್ತ್ರೀಯರಿಗೆ ಬೇರೆಯವರನ್ನ ಕಂಪ್ಯಾರಿಸನ್ ಮಾಡಿ ನೋಡಿ ಅವ್ರಿಗೆ ನಿಮಗ್ ಬುದ್ಧಿನೇ ಇಲ್ಲ, ಅವ್ರು ನೋಡಿ ಹೇಗಿದ್ದಾರೆ ಅನ್ಬಿಟ್ಟು ಅಕ್ಕಪಕ್ಕದ ಮನೆಗಳವ್ರನ್ನ ಹಾಗೂ ದೂರದ ಒಂದು ಸಂಬಂಧಿಗಳನ್ನ ಕಂಪ್ಯಾರಿಸನ್ ಮಾಡೋದು. ಅವರ ಒಂದು ಹೆಂಡತಿಗೂ ಮಗಳಿಗೂ ಸಹ ಅವರ ಒಂದು ಸ್ವಯಂ ಪ್ರತಿಷ್ಠೆಗೋಸ್ಕರ ಕಿರುಕುಳ ಕೊಡುವಂಥದ್ದು ಬುದ್ಧಿ ಜಾಸ್ತಿ ಇರುತ್ತೆ. ಅದೇ ವಿಧವಾಗಿ ಇವ್ರಿಗೆ ಚಂದ್ರ ಕೇತು ಸಂಯೋಗ ಇರೋದ್ರಿಂದ ಅವರ ಮಗಳಾಗ್ಲಿ ಅವರ ಹೆಂಡತಿ ಆಗ್ಲಿ ಕೊನೆಗೆ ಅವ್ರ ತಾಯಿ ಆಗ್ಲಿ ಯಾರು ಸಹ ಇವ್ರನ್ನ ಅವ್ರ ಎಷ್ಟೇ ಈ ತರ ಕಿರುಕುಳ ಕೊಟ್ರು ಅವರ ಒಂದು ಮಾತಿಗೆ ಯಾವುದೇ ರೀತಿ ಕಿಮ್ಮತ್ ಕೊಡೋದಿಲ್ಲ ಮತ್ತು ಅವರನ್ನ ಕೇರ್ಲೆಸ್ ಆಗಿ ಇವ್ರ ಮನೆಯವ್ರು ನೋಡ್ತಾರೆ. ಕೊನೆಗೆ ಅವ್ರ ಮಗಳು ಸಹ ಇವ್ರ ಮಾತು ಕೇಳೋದಿಲ್ಲ. ಇವ್ರು ಒಂದ್ ತಿಂಗಳು ಹಿಂದೆ ನನ್ನ ಹತ್ರನೇ ಅವ್ರ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳ್ಸಿದ್ರು. ಇದು ನನಗೆ ಎಕ್ಸಾಂಪಲ್ ಆಗಿ ಸಿಕ್ಕಿರೋಂತ ಒಂದ್ ಜಾತಕ. ಫ್ಯಾಮಿಲಿ ಪ್ಲಾನಿಂಗ್ ವಿಚಾರಕ್ಕೆ ಅವ್ರ ಮಗಳು ಹೇಳಿದ ಮಾತು ಕೇಳಲಿಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಯಾರ್ಯಾರ ಹತ್ರನು ಹೇಳ್ಸಿ ನನ್ನ ಹತ್ರನು ಸಹ ಹೇಳ್ಸಿದ್ರು. ಹೆಂಡತಿನೂ ಸಹ ಇವರ ಮಾತೆ ಕೇಳೋದಿಲ್ಲ. ಈ ರೀತಿಯಾಗಿ ಇವರ ಜೀವನದಲ್ಲಿ ನಡೀತಾ ಇದೆ ಗುರುಜಿ. ಮಾನಸಿಕವಾಗಿ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಇವ್ರು ಯಾವಾಗ ನೋಡಿದ್ರು. ಅದೇ ಗುರುಜಿ ಇವ್ರ ಮಾತಿಗೆ ಬೆಲೆ ಕೊಡೋದಿಲ್ಲ, ವಿರುದ್ಧವಾಗಿ ನಡ್ಕೊಂತಾರೆ ಇವ್ರ ಮನೆಯಲ್ಲಿ. ಅದರಿಂದ ಈ ಮನುಷ್ಯನ್ಗೆ ತುಂಬಾ ಡಿಪ್ರೆಷನ್ ಆಗಿ ಬೇರೆಯವ್ರ ಹತ್ರ ಎಲ್ಲ ಅವ್ರ ಸಂಸಾರದ ಗುಟ್ಟು ವ್ಯಾಧಿ ರೆಟ್ಟು ಅನ್ನೋ ತರ ಎಲ್ಲಾರ ಹತ್ರನು ಇವ್ರು ಹೇಳ್ಕೊಂಡ್ ಬರ್ತಾರೆ ಫಸ್ಟ್. ಆಮೇಲೆ ತುಂಬಾ ತೀವ್ರವಾಗಿ ಡಿಪ್ರೆಷನ್ಗೆ ಹೋಗಿ ಒಂದೊಂದ್ ಟೈಮ್ ಎಲ್ಲಾದ್ರೂ ಹೊಟ್ಟೋದ್ರೆ 3 ದಿವಸ ಆದ್ರೂ ಬರೋಲ್ಲ ಗುರುಜಿ ಇವರು. ಈ ರೀತಿ ಕಿರುಕುಳ ಕೊಡ್ತಾರ ಅವ್ರ ಮನೆಯಲ್ಲಿರೋರು. ರಾಘವೇಂದ್ರ ಅದು ಜಾಸ್ತಿ ಇದೆ. ರಾಘವೇಂದ್ರ ಅದು ಮೂಲತಃ ಇವರಿಗೆ ಚಂದ್ರ ರಾಹು ಸಂಯೋಗ ಕಟಕದಲ್ಲಿರೋದ್ರಿಂದ ಇವರು ವಿಶೇಷವಾಗಿ ಯಾರನ್ನ ನೋಡಿದ್ರು ಸಮಾಜದಲ್ಲಿ ಇದು ತುಂಬಾ ನಾನು ತೀರಾ ಹತ್ತಿರದಿಂದ ನೋಡಿರೋಂತ ಒಂದು ಜಾತಕ ಇದು. ಇವರ ಒಂದು ಜಾತಕ ಏನು ಅಂತಂದ್ರೆ ತುಂಬಾ ತೀರಾ ಅಣ್ಣ ತಂಗಿ ಆಗಿದ್ರು ಸಹ ಅವ್ರಿಗೆ ಪೈರ್ ಮಾಡ್ಬಿಡೋ ಅಂತ ಒಂದು ಕೆಟ್ಟ ಬುದ್ಧಿ ಈ ರಾಘವೇಂದ್ರ ಅನ್ನೋಂಥವ್ರಿಗೆ ಬಹಳ ಒಂದು ವಿಕೃತವಾದ ಮನಸ್ಸನ್ನ ಹೊಂದಿದ್ದಾರೆ ಇವರು. ಆದ್ರಿಂದ ಇವರ ವಿರುದ್ಧ ಅನೇಕ ವಿಧವಾದಂತಹ ಕಂಪ್ಲೇಂಟ್ಸ್ ಹಾಗೂ ಮನೆತನದ ಸ್ತ್ರೀಯರಿಗೂ ಕೂಡ ಇವರು ತುಂಬಾ ಕಾಟ ಕೊಡುವಂತದ್ದು. ಹಾಗೂ ಇವ್ರ ತಾಯಿಗೆ ನನ್ ಮುಂದೆನೆ ಎಷ್ಟೋ ಸತಿ ಬೈದಿರೋಂತ ಒಂದು ನಿದರ್ಶನಗಳಿದೆ. ನಮ್ ತಾಯಿಗೆ ಏನು ಗೊತ್ತಾಗೋದಿಲ್ಲ, ಇವರು ಸರಿಯಾಗಿ ಏನು ನಡ್ಕೊಳೋದಿಲ್ಲ. ಇನ್ನು ಅತ್ತೆ ಒಂದು ವಿಚಾರಕ್ಕೆ ಬಂದ್ರೆ ಅವ್ರಿಗೂ ಇವ್ರಿಗೆ ಸಂಬಂಧನೇ ಕಡಿತ ಆಗೋಗ್ಬಿಟ್ಟಿದೆ. ಇನ್ನು ಸಮಾಜದ ಒಂದು ಸ್ತ್ರೀಯರಿಗೂ ಸಹ ಇವರು ಎಷ್ಟೋ ಅವರು ಫ್ರೆಂಡ್ಸ್ ಆಗಿರ್ಲಿ ಅಥವಾ ಯಾರ ಗೊತ್ತಿದ್ರು ಸಹ ಗೊತ್ತಿಲ್ದಿರ ಇದ್ರು ಸಹ ನೋಡಿದ ತಕ್ಷಣನೇ ಪೇರ್ ಮಾಡ್ಬಿಡೋ ಅಂತದ್ದು, ಆ ಹುಡುಗಿ ಸರಿ ಇಲ್ಲ ಅನ್ನೋಂತ ಒಂದು ಕೆಟ್ಟ ಬುದ್ಧಿಯನ್ನ ಈ ಜಾತಕರು ಹೊಂದಿದ್ದಾರೆ. ಅದೇ ವಿಧವಾಗಿ ಶುಕ್ರಕೇತು ಸಂಯೋಗ ಇರೋದ್ರಿಂದ ಇವರು ಈಗ ಗಂಡ ಹೆಂಡತಿ ಮಧ್ಯೆ ಅನೇಕ ವಿಧವಾದಂತಹ
ಸಮಸ್ಯೆಗಳು ಬಂದಿದ್ದು ಇವರ ಒಂದು ಹೆಂಡತಿ ಇವರನ್ನು ಬಿಟ್ಟು ಅವರ ಒಂದು ತವ್ರ ಮನೆಗೆ ಸೇರ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ ಈ ಜಾತಕರು ತುಂಬಾ ಜಿಪುಣ ಬುದ್ಧಿಯನ್ನ ಹೊಂದಿರ್ತಾರೆ. ಅವ್ರಿಗೆ ಒಂದು ಸೌಕರ್ಯಗಳು ಯಾವುದೇ ರೀತಿ ನೋಡ್ಕೊಂಡಿರ ಅವ್ರಿಗೂ ಸಹ ಅನೇಕ ವಿಧವಾದಂತಹ ಕಿರುಕುಳಗಳನ್ನ ಕೊಟ್ಟಿರೋಂತ ಒಂದು ನಿದರ್ಶನಗಳು ಬಹಳ ಇದೆ. ಹಾಗೂ ಇವರ ಒಂದು ಜೀವನವೂ ಸಹ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದೆ. ಜೊತೆಗೆ ಇವಾಗ ನ್ಯಾಯಾಲಯದಲ್ಲಿ ಡೈವರ್ಸ್ ಕೇಸು ರನ್ನಿಂಗ್ ಅಲ್ಲಿ ನಡೀತಾ ಇದೆ ಗುರುಜಿ. ಇವ್ರದ್ದು ರಾಘವೇಂದ್ರ ಅನ್ನೋಂತ ಒಂದು ಜಾತಕದ್ದು.